ಸಾಕಾಗ್ಬಿಟ್ಟು ನೋಡ್ರಿ ಹುಡುಗಿ ಜೀವನ. ಅಲ್ರಿ ಈ ಮನ್ಯಾಗ ಇದ್ರ ಒಂದ್ ಸೌನ ಕಾಟ ಇಲ್ಲ, ರಾತ್ರಿ ಒಂದ್ ಸೌನ್ ಕನಸಿನಾಗ ಏನೇನೋ ಆಗಕತ್ತಿದ್ರಿ ನನಗ. ಇವ್ನವ್ನು ಗೌಡ್ರ ಮನೆ ಕೆಲ್ಸಕ್ಕೆ ಹೋದ್ರ ಇವ್ವೋ ಕೆಲಸ ಅನ್ಸ್ಕೊಂಡ್ ಬಂದ್ರೊಳಗೆ ಇವಪ್ಪ ಬಂದು ನೋಡ್ತಾನೆ ಛತ್ರಿ ಬುಸ್ ಅಂತ ನಾವು ಬಂದ್ಬಿಡ್ಲಿ. ಮತ್ತ ನೀರಿಗೆ ಹೋದ್ರ ಇವ್ನವನ ಸಿಟ್ಟು ಹುಡ್ಕೊಂಡ್ ಬಂದ ಬಿಡ್ತಾನ. ಅಲ್ರಿ ಇವ್ರಿಬ್ಬರನ್ನ ಯಾರು ಮದುವೆ ಆಗ್ಬೇಕನ್ನೋದ ನನ್ನ ತಲೆ ಕೆಡಾಕತ್ತೈತಿ. ಯಾರ ಮದುವೆ ಆಗ್ಬೇಕ ಇವತ್ತು ವಿಚಾರ ಮಾಡೇ ಬಿಡ್ತೀನಿ ನಾನು. ನೋಡೋ ಸ್ಟೇಜಿನ ಮೇಲ ಸಂಧ್ಯಾಗ ನಿಂತಳಗ ಮಾಡ್ತಾನೆ ಟಾಟ. ಪ್ರೀತಿ ಮಾಡಕ ನಿಂತ್ರ ಊರಿಗೊಂದ ಎಡತೈತೆ ನಿನ್ನಂಗ ನಾಕವರ ಗಟ್ಟಿಲ್ಲ. ನಿಮ್ಮ ಮನೆ ಮಂದಿ ಹಂಗ ಚಿಲ್ಲತನ ಮಾಡಕ ನಾ ಮೂರು ಬೆಟ್ಟ ನಿಂತಲ್ಲ. ಪ್ರೀತಿ ಮಾಡಕ ನಿಂತ್ರ ಊರಿಗೊಂದ ಎಡತೈತೆ ನಿನ್ನಂಗ ನಾಕವರ ಗಟ್ಟಿಲ್ಲ. ನಿಮ್ಮ ಮನೆ ಮಂದಿ ಹಂಗ ಚಿಲ್ಲತನ ಮಾಡಕ ನಾ ಮೂರು ಬೆಟ್ಟ ನಿಂತಲ್ಲ. ಇನ್ನೊಬ್ರ ಮನೆ ಮೂಲ ಮೋಸ ನೋಡುವ ಬುದ್ಧಿ ನಮ್ಮಪ್ಪ ನನಗ ಕಲಿಸಿಲ್ಲ. ಎಲ್ಲ ಮರಿತನ ಮರಿತಂಗ ಇರುತ್ತನ ಚಿಲ್ಲರ ಹುಡುಗಿ ಅಂತ ಮದುವೆ ಗೊತ್ತಿದ್ರೆ ಚಿಪ್ಪಾಡೆ ಹಾಕಿ ನಿನ್ನ ಬಿಡುತ್ತೇನ. ತಾಳಂತ ಅದ ಡೊಂಗಿ ಸಿಕ್ಕಂಗ ಕೊಂತ ಕುಡಿತೇನ. ತಾಳಂತ ಅದ ಡೊಂಗಿ ಸಿಕ್ಕಂಗ ಕೊಂತ ಕುಡಿತೇನ. ತಂಗಡ ಬಂಗಡ ಜಿಗದಾಡಿ ಬರ್ತಾಳಲ್ಲ ಈ ಲೇಡಿ. ಮೊದಲ ಕೇಳ ಊರಾಗ ನಾ ಗೌಂಡೆ ಮಾಲಕ್ಕೆ ಬಡದ ಬೆಟ್ಟನ ನಿನ್ನ ಮಾರಿಗೆ ಜೀವನ ಹಾಕಿ ಮುಚ್ಚ ಬಿಡ್ತಾನ. ಮಾಲಕ್ಕೆ ಬಡದ ಬಿಡ್ತಾನ ನಿನ್ನ ಮಾರಿಗೆ ಜೀವನ ಹಾಕಿ ಮುಚ್ಚ ಬಿಡ್ತಾನ. ಹಂಗಾರಿ ಯಾರನ್ ಕೈ ಹಿಡಿಯಾಕ ಏನೈತಿ? ನಾ ಇದನ್ನ ಇಲ್ಲಿ ಗಿರಿಸಾರ್ ಮಹಾರಾಜ. ಮಹಾರಾಜ ಅಯ್ಯ ಪಂಡ್ರಾಪುರ ಪಿಂಡ್ರಿ ಇವನವನ ನೋಡು ಮಾರಿ ಪೋತ್ರಾಜ್ ಕಂಡಂಗ ಕಾಣ ಮಹಾರಾಜ್. ನಿನ್ ನಳ ಜಂಗ್ ಹತ್ತು ನಿನ್ ನೋಡ್ ಮುಸುಡಿ ಜಂಗ್ ಹತ್ತಪ್ಲೆ ಆಗೈತೆ. ಏ ಸಿಂಗಾರಿ ಅದ ನನ್ನ ಜಂಗ್ ಅಂತಿದ ಡೊಂಕ ನಳ್ದಾಗ ಹಾಯ್ಸು ಜರ ನೀನ್ ಕೊಡಕ್ ನೀರ್ ಬಿತ್ತ ತಗೋ. ಬರೀ 3 ತಿಂಗಳದಾಗ ನೀನ್ ಕೊಡ ಆಪರೇಷನ್ಕ್ ಬಂದಿತ್ತ ಬಲೆ ಹುಷಾರ. ನನ್ನ ಕೊಡಕ್ ಆಪರೇಷನ್ ಆಗೈತ್ಯಾ? ಅಯ್ಯೋ ಏನಾಗಿತ್ತು ತೋರ್ಸು ನೋಡುನ. ಲೇ ಸಿಂಗಾರಿ ಕಂಟಿನ್ಯೂ ನನ್ನ ನಳದ ಬುಡಕ ನಿನ್ನ ಕೊಡ ಇಡು. ನನ್ನ ನಳದ ನೀರು ಒಂದೊಂದು ಹನಿ ತಟ 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 ಸೋರಿ ತಾನ ಕಟ್ಟಾಗತ್ತ ನಿನ್ನ ಕೊಡುತ್ತಳ. ಅಯ್ಯ ನನ್ನ ಕೊಡ ಯಾಕೆ ತಳದ ಆಗ್ತದ? ಮೊದಲ ನೀರು ಒಂದು ಕೊಡ ತುಂಬಿಸುತ್ತ ಕಡಿ, ಆಮೇಲೆ ಫುಲ್ ಬಿಡುವಂತಿ ನಳ ನೀನ. ಲೇ ಸಿಂಗಾರಿ ಇವತ್ತ ನೀವು ಅಂದ್ರ ನೀನು ಕೊಡ ತುಂಬಸಾಕ ನಾ ರೆಡಿನ. ಬೇಡ ತುಂಬಿಸುದು ಬೇಡ. ನಾನ್ ನಿನ್ ಜೊತೆ ಮದುವೆ ಆಗುದನು ಬೇಡ. ಯಾಕಂದ್ರ ನನ್ನ ಮದುವೆಯಾಗ ಹುಡುಗ ಬ್ಯಾರೇನ ಅದಾನ. ಅವ ಯಾವ್ಲಿ ಅಪ್ಪ ಕಿಸಬಾಯಿ ಗಂಡಸು. ನಾನು ಇಲ್ಲಿ ಜಿಗದೇಡ್ರು ನನಗ ಕೆಲಸ ಆಗವಲ್ಲಿ. ಅವೇ ಯಾವತ್ತು ನಿನ್ನ ಮದುವೆ ಗಂಡ ಬಂದ ರಾಜ ಬಾಬಾ ಕನ್ಯಾ ಹುಡುಕಿ ಆಡಿ ಸಾಕಾತ್ರಿ. ನನಗೆ ಯಾರ ಒಂದು ಹಣ್ಣ ಕೊಟ್ರ ಪುಣ್ಯ ಬರ್ತೈತ್ರಿ. ಕನ್ಯಾ ಹುಡುಕಿ ಆಡಿ ಸಾಕಾತ್ರಿ. ನನಗೆ ಯಾರ ಒಂದು ಹಣ್ಣ ಕೊಟ್ರ ಪುಣ್ಯ ಬರ್ತೈತ್ರಿ. ಸಂದಗಲ್ದವರು ಕಾಲ್ಗಲಿ ಅಂದ್ರು, ಬಾಡ್ಗಂಡವರು ಬಡಕಲಿ ಅಂದ್ರು, ಕಿರ್ತಾದವರು ಕಿರ್ತಲಿ ಅಂದ್ರು, ಬಿರ್ಕದವರು ಬೆರಿಕಲಿ ಅಂದ್ರು. ಕನ್ಯಾ ಹುಡುಕಿ ಆಡಿ ಸಾಕಾತ್ರಿ. ನನಗೆ ಯಾರ ಒಂದು ಹಣ್ಣ ಕೊಟ್ರ ಪುಣ್ಯ ಬರ್ತೈತ್ರಿ. ಬಂತಲ್ಲ
ಹವಾದಾಗ ಕಿಂಡಿ ಕಿಂಡಿ ಚಾಂಪರ ಮಾಡಿದ ಫ್ಯಾಷನ್ನ ಅರೇದ ಹುಡುಗರ ಮುದುಗರಿಯಲ್ಲ ಹಿಡಿದಿದ್ದೆ ಟೆನ್ಷನ್ನ ತಂಡಿ ತಂಡಿ ಹವಾದಾಗ ಕಿಂಡಿ ಕಿಂಡಿ ಚಾಂಪರ ಮಾಡಿದ ಫ್ಯಾಷನ್ನ ಅರೇದ ಹುಡುಗರ ಮುದುಗರಿಯಲ್ಲ ಹಿಡಿದಿದ್ದೆ ಟೆನ್ಷನ್ನ ಹುಟ್ಟಿಕೊಂಡಿ ಪತ್ತಲ ಮೆಟ್ಟಿಕೊಂಡಿ ಚಪ್ಪಲ ಚಿರ ಬರ ನಮ್ಮ ಹಿತ್ತಲ ನಮ್ಮ ಶಿಕಾರಿ ಕತ್ತಲ ಮಂದಿ ನೋಡ ಸುತ್ತಮುತ್ತಲ ನಾಗಿ ನಿನ್ನ ಗಿಡದಾಗಷ್ಟ ಬಾರಿ ಮಾವಿನಕಾಯಿ ಕತ್ತ ಒಗದ ಕೆಡವಲೇನ ಸಣ್ಣ ಮೀಡಿಗಾಯಿ ನಾಗಿ ನಿನ್ನ ಗಿಡದಾಗಷ್ಟ ಸಣ್ಣ ಮಾವಿನಕಾಯಿ ಕತ್ತ ಒಗದ ಕೆಡವಲೇನ ಬಾರಿ ಮಾವಿನಕಾಯಿ ಮಾಡಿ ಬಾಯಿ ಮ್ಯಾಲಿನ ಮ್ಯಾಲ, ಕೆಳಗಿಂದ ಕೆಳಗ, ಮ್ಯಾಲಿನ ಮ್ಯಾಲ, ಕೆಳಗಿಂದ ಕೆಳಗ, ನಡುವೆ ನಿಂತು ಮೊದಲೇ ಇಲ್ಲ. ಎಲ್ಲಿ ನೋಡಿದ್ರಲ್ಲಿ ಹೌದೌದ ಹೌದಲ್ಲ, ಎಲ್ಲಿ ನೋಡಿದ್ರಲ್ಲಿ ಹೌದೌದ ಹೌದಲ್ಲ. ಮ್ಯಾಗಿಂದು ಬೇಕ ಕೆಳಗಿಂದು ಬೇಕ ನಡಬರ್ಕಂತೂ ಮೊದಲ ಬೇಕ ಒಟ್ಟ ಗೆಳತಿ ನನಗೆ ನೀ ಬೇಕ 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 ಒಟ್ಟ ಗೆಳತಿ ನನಗೆ ನೀ ಬೇಕ 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 ನೋಡಕ ಬಂದಳ ನಮ್ಮೂರ ಹೋಗ್ಲಿ ಹಣ್ಣಿನಾಗ ಹಚ್ಚಳ ಮಿಂಚಿನಗಳು ಹೆಣ್ಣ ಮಜಗ ನೋಡತಾಳ ನನ್ನ ಒಳ್ಳಿ ಒಳ್ಳಿ ಕಪ್ಪ ಬಣ್ಣದ ಮಾರಿನಾಗ ಎತ್ತರೆ ಕಳಿ ಕಪ್ಪ ಬಣ್ಣದ ಮಾರಿನಾಗ ಎತ್ತರೆ ಕಳಿ ಅವನೇ ಛತ್ರಿ ಛತ್ರಿ ಅನಿಸ್ಕೊಂಡಿರುವ ಕಿಲಾಡಿಗಂಡು ಛತ್ರಿ ಓ ಅಯ್ಯಯ್ಯ ಬಂದೋಡು ಬಾಯಿ ಕಿಸ್ಕೊಂಡು ಛತ್ರಿ ಅಲ್ಲ ನೀ ಯಾವ ಗಂಡ ರಬ್ಬರ್ ಚಂಡ ಏ ನೀನ್ ಅವ್ನು ಸಿಂಗಾರಿ ಹಂಗೆ ಯಾಕೆ ಮಾತಾಡಕತ್ತಿ ಹೆಂಡ ಮಂದಿ ದುಂಡ ಮಾತಾಡಕತ್ತ ಯಾಕ ಈ ಬಾಂಡ ನನ್ನ ಮಗನ ಎದುರಿಗೆ ಕ್ಯಾಂಡದಂತ ಮಾತಾಡಕತ್ತಿಲ್ಲ ಯಾಕ ಲೇ ಮಗನ ನಿನ್ನ ಬಿಡಿಸಿ ನಾನು ಕೈ ಹಿಡಿಯಾಕಲೇಪ ಲೇ ಮಗನ ಸರಿ ಹಿಂದಕ್ಕ ಈಕೆ ನಾನು ಕೈ ಹಿಡಿಯೋ ಸಲಾಗಿ ಬಂಗಾರ ಬಳಿ ಮಾಡಿಸಿಟ್ಟಿಲ್ಲ ಅಪ್ಪ ಬಂಗಾರ ಬಳಿ ಲೇ ಮಗನ ಛತ್ರಿ ಬರೇ ಒಂದು ಬಂಗಾರ ಬಳಿ ಮಾಡಿಸಿ ಇಟ್ಟು ಜಿಗಿದಾಡಕತ್ತಿ ಇದು ಏಟೈತಿ 2 ಫೂಟ ಇದು ಎಟ್ಟೈತ ಇಟ್ಟು ಬಂಗಾರದಾಗ ಮಾಡಿಸಿಟ್ಟಿನ ಲೇ ಮಗನ ಆಕಿಗೆ ಅಮೃತ ಬೇಕಂದ್ರ ಆ ಬಾಡಗಂದ ಯಾರು ಬಾವ್ಯಾನ ನೀರ್ ತಕ್ಕ ತಂದು ಕೊಡ್ತೇನೆ ಲೇ ನೀರ್ ತಂದು ಕೊಡ್ತೇ ಲೇ ಈಕಿ ಏನ್ರ ನನ್ನ ಕಸು ನೋಡ್ತನಂದ್ರ ಹುಲಿ ಹಾರ್ತ ತಂದು ಕೊಡು ಮಗ ದಿನ ಆಕಿಗ ಲೇ ಸಿದ್ಧ ನನ್ನ ವಿರೋಧವಾಗಿ ನೀ ಮಾತಾಡ್ತೀಯ ಅಂದ ಮ್ಯಾಗ ನಾ ಏನ್ ಮಾಡಿ ತೋರಿಸ್ತೇನೆ ಲೇ ಮಗನ ಲೇ ಛತ್ರಿ ನೀ ಏಟ್ ಮಾಡಿ ನಿನಕಿನ ಒಂದ್ ಹೆಚ್ಚಿಗೆ ಮಾಡ್ತಾನ ಹಂಗಾದ್ರೆ ಈಕಿ ಆ ಬಸ್ಸಿನ ಬಾಯ ಬಿದ್ದು ಸಾಯ ಅಂದ್ರೆ ಸಾಯಕ್ ರೆಡಿ ಅದ ಮಗನ ನೋಡ್ ಛತ್ರಿ ಮೊದಲ್ ನೀನು ಬಿದ್ದು ಸತ್ ತೋರ್ಸ್ ಮಗನ ಆಮ್ಯಾಗ ಬೇಕಾರ ನಾ ಸಾಯ್ತನತ್ತ ಹೌದಲೇ ಅನ್ಬೇಕಲೇ ನಿನಗೆ ಸುಡುಗಾಡ್ ಸಿಗ್ತ ಅಂತ ಆದ್ರೆ ಮಗನ ಮೊದಲು ನಾನು ಸಾಯ್ ಹೊಡೆದು ಈಗಿನೇನು ಇಕ್ಕಟ್ಟ ಅಲ್ಲಿ ಹೋಗಿ ಕಬ್ಬನ್ಯಾಗ ಗುಂಬಕತ್ ಮಾಡ್ಯಾನ ಏ ನೀನ್ ನಾವು ಸಿಂಗಾರಿ ಇಬ್ಬರು ಮಕ್ಕ ನೋಡ್ಕೊತ ಹಂಗ್ಯಾಕ ನಿಂತಿ ಅವ್ವರಿ ಕುದುರೆ ಹಂಗ ಸಿಂಗಾರಿ ಯಾಂದ್ರ ಯಾಕೆ ಆಗಾಕತ್ತ ಮೊದಲು ಒಂದು ಹೋಗಿ ಸಿಮ್ರ ಸಿಮ್ರ ನಾನು ಅಂಜು ಮಗಳ ಅಲ್ಲ ನನ್ನ ಪ್ರಶ್ನೆ ಐತಿ ಹೇಳ ಕೇಳ ನಿಂದರ್ ತೀರ್ತೀನಿ ಇನ್ನೊಂದು ಬರ್ಕೊಂಡು ಕೇಳ ಬಿಡ ಕ್ಯಾಂಪ್ ಆಗತ್ ಬಿಡ ಸಾಕು ಕ್ಯಾಂಪ್ ಆಗತ್ತ ಎದಕ್ಕೂ ಬರ್ಕೊಂಗಿಲ್ಲ ಹೇಳ ಪ್ರಶ್ನೆ ಅಂದ ಕೇಳ ಮುಂಜಾನೆ 4 ಕಾಲು ಇರ್ತಾವ ಮಧ್ಯಾಹ್ನಕ್ಕ 2 ಇರ್ತಾವ ರಾತ್ರಿ 3 ಇರ್ತಾವ ಏನದು ಅದು ಗೊತ್ತಿಲ್ಲ ಬಿಡ್ಲಪ್ಪ ಗೊತ್ತಿಲ್ಲ ಇಲ್ಲ ಮತ್ತ ನಿನಗೆ ಗೊತ್ತೈತೇನ ಅದು ನಮಗೂ ಗೊತ್ತಲ್ವಾ ನಿಮಗೆ ಯಾರಿಗಾರ ಗೊತ್ತೈತೇನ್ರಿ ಅವ್ರಿಗೆ ಗೊತ್ತದ ನಿಮಗರ ಮೊದಲ ಗೊತ್ತಿರಲ್ಲ ಮಾಮ ಹೇಳಿ ಮನುಷ್ಯ ಅದಂಗಕತ್ತು ಮನುಷ್ಯ ಅಯ್ಯ ಕೂಸಿದ್ದಾಗ 4 ಕಾಲ ಮತ್ತ ಈಗ ನನಗತ್ಲಿ ಹರ್ಯ ವಯಸ್ಸು 2 ಕಾಲ ಮುದುಕಾದ ಮೇಲೆ 3 ಕಾಲ ರಗಡು ಚೆನ್ನಾಗಿದೆ ಮುಂಜಾನೆ ಆಯರ್ ಮಾಡ್ತೇನೆ ನನಗೆ ಹೋಗಿ ಈಗ ಕಡಿಲಿ ಬಿಡುದಿಲ್ಲ
ಬಿಟ್ಟರ ಜಾತಿ ಮಗ ಅಲ್ಲ ನಾ ತುಳಿದಾಗ ಹಗುರಿಲ್ಲ ನಿಮ್ಮ ಪಾದನಲ್ಲ ಯಾರಂಜಿಕೆ ನನಗಿಲ್ಲ ನಿಮ್ಮ ಪಾಡನಲ್ಲ ಯಾರಂಜಿಕೆ ನನಗಿಲ್ಲ ಕರಿತೀನಿ ಕಡೆ ಕಡಿವ ನನ್ನ ಹಿಂದಿನ ಒಳಪಿಯೋದು ಮುಂದಿನ ಸೊಂದಗೆ ನಿಂತಿನಿ ನಾಯಕ ಏನಾಗಲಿ ಆಗಲಿ ನಿನ್ನ ಸಮಂಗ ಏನಾಗಲಿ ಆಗಲಿ ಜಗತಿ ನಿನ್ನ ಸಮಂಗ ಹೋಗುಂಬ ಮತ್ತೆ ಹಿಂಗೆ ಯಾರು ತಗೋತಾರ ಇನ್ನೊಂದು ಜಾಡಿಸಿ ಹೋಗ್ಬಿಡ್ಲ ಬೇಡ ಬೇಡ ಬಾಬಾ ಅಮ್ಮ ಮಹಾಲಕ್ಷ್ಮೀ ದೇವಿ ನೋಡು, ನಾಳೆ ನಿನ್ನಿಂದ ಪೂಜಾ ಸಂಭ್ರಮದ ದಿನಮ್ಮ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಡವರಾಗಲಿ ಶ್ರೀಮಂತರಾಗಲಿ ಅವರೆಲ್ಲರೂ ನಿನ್ನ ಭಕ್ತಿಯಿಂದ ಬೇಡ್ಕೊಳ್ತಾರೆ. ಅಂದಾಗ ನಾನು ಎಷ್ಟೊಂದು ಕಷ್ಟವನ್ನು ಪಡ್ತಿರುವ ಪ್ರತಿಯೊಬ್ಬರಿಗೂ ನೀನು ಒಳ್ಳೇದು ಮಾಡಬೇಕಂತ ಆ ದೇವರಲ್ಲಿ ಬೇಡ್ಕೊತೀನಿ. ಅಷ್ಟೇ ಬುದ್ಧಿ ಮಟ್ಟ ಎಷ್ಟು ಕಡಿಮೆ ಇರುತ್ತೋ ಅಂಥ ಮಕ್ಕಳಿಗೂ ಕೂಡ ನೀನು ಒಳ್ಳೇದು ಮಾಡುವಂತ ಆ ದೇವರಲ್ಲಿ ನಾನು ಬೇಡ್ಕೊತೀನಿ. ತಂಗ್ಯಮ್ಮ ಜ್ಯೋತಿ, ನಾಳಿಗಿರುವ ಲಕ್ಷ್ಮೀ ಪೂಜೆಯನ್ನು ಹಿಂದೆ ನೆರವೇರಿಸಿ ಬಿಟ್ಟಿಯೇನಮ್ಮ. ಅಣ್ಣ, ಪ್ರತಿದಿನ ಹೇಗೆ ಪೂಜೆ ಮಾಡ್ತೀನೋ ಹಾಗೆ ದಿನನಿತ್ಯ ಪೂಜೆಯನ್ನ ನಾನು ಮಾಡ್ತೀನಣ್ಣ, ಅಷ್ಟೇ. ಹಾಗಾದರೆ ತೆಗೆದುಕೊಳ್ಳಮ್ಮ ಈ ಸೀರೆಯನ್ನು. ಅಣ್ಣ, ಯಾಕಣ್ಣ ಈ ಸೀರೆನ ನನಗೆ ತಂದಿದ್ದೀಯ ನೀನು? ನಾಳೆಗೆ ಲಕ್ಷ್ಮೀ ಪೂಜೆ ಅಲ್ಲ, ಅದಕ್ಕೆ ತಂದಿರುವೆನಮ್ಮ. ಅಣ್ಣ ಅಂದ್ರೆ ಬಿದ್ದು ಹೋದ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡದೆ ಸುಟ್ಟು ಹೋದ ನಿನ್ನ ಹೆಸರಿಗಿದ್ದ ಮನೆಯಲ್ಲಿ ನಿನ್ನನ್ನು ಕರೆಯಿಸಿ ಪೂಜೆ ಮಾಡಿ ಹೇಗಮ್ಮ ನಿನಗೆ ಈ ಸೀರೆ ಉಡಿಸಲಿ? ಅದೇ ಕಾರಣಕ್ಕಾಗಿ
ಮನಸ್ಸಿನಲ್ಲಿ ಮಹಾಲಕ್ಷ್ಮಿ ಪೂಜೆ ಮಾಡಿಕೊಂಡು ಮನಸಾರೆಯೇ ನಿನ್ನ ಮನೆಯಲ್ಲಿ ಈ ಸೀರೆ ಉಡಿಸಿ ಹೋಗಬೇಕೆಂದು ಬಂದೆ ತಂಗಿ. ನೀ ನೌಕರಿಲ್ಲದೆ ನಿರ್ಗತಿಕನಾಗಿ ಕಡಿಮೆ ಸಂಬಳದಲ್ಲಿ ದುಡಿತಿರ್ಬೇಕಾದ್ರೆ ಈ ಸೀರೆನ ನನಗೆ ಯಾಕಣ ನಿನ್ ತಂದೆ ಹೇಳು? ಸೀರೆ ತಂದು ಮಹಾಲಕ್ಷ್ಮಿಗೆ ಉಡಿಸಿ ಆ ಮಹಾಲಕ್ಷ್ಮಿಯ ಸ್ಥಾನದಲ್ಲಿರುವ ಮನೆ ಹೆಣ್ಣು ಮಗಳಿಗೆ ಮನೆ ಹಿರಿಯರ ಕರ್ತವ್ಯ ಅಮ್ಮ. ಆ ಕರ್ತವ್ಯವನ್ನು ಇಂದು ಮಾಮ ನಿನಗೆ ಮಾಡುತ್ತಿದ್ದಾನೆ. ಇದೇ ಪೂಜೆಯನ್ನು ನಾಳೆ ನಮ್ಮ ಮನೆಯಲ್ಲಿ ಮಾಡಿ ಸೀರೆ ಉಟ್ಟಿಕೊಂಡು ನಿಮ್ಮ ಅಣ್ಣನಿಗೆ ಆಶೀರ್ವಾದ ಮಾಡಮ್ಮ. ಬಾರಪ್ಪ ಬಾರಪ್ಪ ಇಲ್ಲಿ ರವಿಕುಮಾರ, ಬಾರಪ್ಪ ಇಲ್ಲಿ. ನೋಡಪ್ಪ, ನೋಡು, ನಿನಗೆ ಎಷ್ಟೊಂದು ತಿಳುವಳಿಕೆ ಇದೆ ನೋಡು. ನೀನು ಈ ಮನೆಯ ಮಗನಲ್ಲಪ್ಪ, ನೀನು ಈ ಮನೆಯ ದೇವ್ರಪ್ಪ, ದೇವ್ರು. ಕೊಡು ಮಾಮ, ಕೊಡು. ಚಿಕ್ಕಮ್ಮನ ಕೈಯಲ್ಲಿ ಸೀರೆಯನ್ನು ಕೊಡು. ತೆಗೆದುಕೊಳ್ಳಮ್ಮ ಈ ಸೀರೆಯನ್ನು. ಜ್ಯೋತಿ, ನಿಲ್ಲಿಸಿ ನೀನು ಮಾಡ್ತಿರುವ ಹೇಸಿ ಕೆಲಸವನ್ನ. ನೀತಿವಂತರ ಮನೆ ಬಂದು ಇವನೇ ಕೊಟ್ಟಿಕೊಂಡು ನಿನಗೆ ಸೀರೆ ಕೊಡ್ತಾವನು ಇವನೇ ಅಲ್ಲವೇನೆ? ನಮ್ಮೆಲ್ಲರ ಕಣ್ಣಲ್ಲಿ ಮಣ್ಣೆರಚಿ ನಿನ್ನ ಕೈ ಹಿಡಿದು ಕುಣಿದಾಡುವನು. ಅಲ್ಲಮ್ಮ, ಶಿವನು ನನ್ನ ಕೈ ಹಿಡಿದು ಕುಡಿದವನಲ್ಲ, ಕೈ ಜೋಡಿಸಿ ಈ ತಂಗಿಯ ಪಾದಕ್ಕೆರಗಿ ತಂಗಿಯನ್ನು ಆಶೀರ್ವದಿಸುವ ನನ್ನ ಸಹೋದರ ರಾಜ ಇವನು. ಸಹೋದರನ ಇವನೇ ವಸೀಮೆ ಸಹೋದರನೇ ನಿನಗೆ? ಓಹೋ, ನನಗೆ ಇವತ್ತು ಗೊತ್ತಾಯ್ತು ಕರೆ. ನಿಮ್ಮಿಬ್ಬರ ಗುಪ್ತವಾದ ನಾಟಕ. ನೀವಿಬ್ಬರು ಕೂಡ ಆ ಮಗುವನ್ನ ಹೆತ್ತು ಆ ಮಗುವನ್ನ ನನ್ನ ಗಂಡನ ಮಗು ಅಂತ ಈ ಮನೆಯಲ್ಲೇ ತಂದು ಬಿಟ್ರಿ. ಇವತ್ತು ನೋಡಿದ್ರೆ ಸೀರೆ ಕೊಡುವ ಸಂಭ್ರಮದಲ್ಲಿ ಮತ್ತೆ ಚಕ್ಕಂದ ಆಡ್ತಾ ಇದ್ದೀರೇನೆ. ಗಣೆ, ಇವತ್ತು ನನ್ನ ಗಂಡ ಬರ್ಲಿ. ಅಕ್ಕ, ದಯವಿಟ್ಟು ಈ ಮಾತನಾಡಬೇಡಬೇಕ. ಇವಳು ನನ್ನ ಒಡ ಹುಟ್ಟಿದ ಸಹೋದರಿ. ಅಕ್ಕನ ನಾನು ನಿನಗೆ ಹಕ್ಕ ಅದೇ? ಏ ಹುಚ್ಚ, ಸಿಕ್ಕ ಗಂಡಸರ ಜೊತೆ ಕೈ ಹಿಡ್ಕೊಂಡು ದಿನಕ್ಕೊಬ್ಬರ ಜೊತೆ ಸರಸ ಸಲ್ಲಪಾಡಿ ಚಕ್ಕನಾಡಿ ಸ್ವರ್ಗ ಸುಖ ಸವಿತಾಳಲ್ಲ, ಇವಳು ನಿನ್ನಕ್ಕ. ನಾನ್ ನಿನ್ನಕ್ಕ ಅಲ್ಲ. ನಿಮ್ಮಂತ ಚಕ್ಕನ ಆಡುವವರನ್ನ ಮನೆಗೆ ದಾರ ಹಾಕುವ ಮೈ ಮನೆ ಮಹಾರಾಣಿ ನಾನು. ತಳ್ಳಮ್ಮ ತಳ್ಳು. ನೀನು ಈ ಮಹಾರಾಣಿಯ ಪಟ್ಟ ಬಿಟ್ಟು ಹೊರಬರುವವರೆಗೂ ಎಲ್ಲರನ್ನೂ ಹೊರ ತಳ್ಳು. ಯಾಕೆಂದರೆ ಅಧಿಕಾರವನ್ನರಿಯದ ಪಿಸಾಚಿಗೆ ಅಧಿಕಾರದ ಪಟ್ಟ ಕಟ್ಟಿ ಕೂಡಿಸಿದರೆ ಅಧಿಕಾರದ ಮತ್ತಿನಲ್ಲಿ ಅರು ಎಂಬುದನ್ನು ಮರೆತು ಗುರು ಎಂಬ ಶಿಖರವನ್ನೇರಿ ಮರು ಎಂಬ ಸಾಕಿನ ಕೈ ಕಾಲು ತಪ್ಪಿ ಕೆಳಗೆ ಬಿದ್ದಾಗ ಇದೇ ಈ ಕಂದನನ್ನು ಬಯಸಿ ಸಾಯುತ್ತಿ, ನೆನಪಿರಲಿ. ಏನೋ ತಾಯ್ಕಲ್ಲ, ನಾನು ಎತ್ತು ಹಾಕಿದ ಅನ್ನ ತಿಂದು ನನಗೆ ಸಿಕ್ಕಂತೆ ಬಗುತ್ತೇನೋ ನಿನ್ನ? ತಳ್ಳಮ್ಮ ತಳ್ಳು. ನೀನು ಈ ಮಹಾರಾಣಿಯ ಪಟ್ಟ ಬಿಟ್ಟು ಹೊರಬರುವವರೆಗೂ ಎಲ್ಲರನ್ನು ಹೊರ ತಳ್ಳು. ಯಾಕೆಂದರೆ ಅಧಿಕಾರವನ್ನರಿಯದ ಪಿಸಾಚಿಗೆ ಅಧಿಕಾರದ ಪಟ್ಟ ಕಟ್ಟಿ ಕೂಡಿಸಿದರೆ ಅಧಿಕಾರದ ಮತ್ತಿನಲ್ಲಿ ಅರು ಎಂಬುದನ್ನು ಮರೆತು ಗುರು ಎಂಬ ಶಿಖರವನ್ನೇರಿ ಮರು ಎಂಬ ಸಾಕಿನ ಕೈ ಕಾಲು ತಪ್ಪೆ ಕೆಳಗೆ ಬಿದ್ದಾಗ ಇದೇ ಈ ಕಂದನನ್ನು ಬಯಸಿ ಸಾಯ್ತಿ, ನೆನಪಿರಲಿ. ಯಾಕಮ್ಮ, ಯಾಕೆ ನನ್ನ ಮಗನಿಗೆ ಇಷ್ಟೊಂದು ಚಿತ್ತ ಹಿಂಸೆಯನ್ನು ಕೊಡ್ತಾ ಇದೆಯಾ? ಬಿಟ್ಬಿಡಮ್ಮ, ಅವನ ಬಿಟ್ಬಿಡು. ಕೈಯಲ್ಲಿ ಕುಡಿಯ ಸಿಕ್ಕರೆ ಜೀವನ. ಅಮ್ಮ
ಏನಮ್ಮ ಏನು ಅರಿಯದೆ ನನ್ನ ತಂದನಿಗೆ ಈ ರೀತಿ ಚಿತ್ರ ಹಿಂಸೆನೆ ಯಾಕೆ ಕೊಡ್ತಿದ್ಯಮ್ಮ? ಯಾಕೆ ಈ ರೀತಿ ಹೊಡಿತಿದ್ಯಾ? ಹೇಳಮ್ಮ, ಹೇಳು. ಅಮ್ಮ, ಕಟುಕರ ಕೈಯಲ್ಲಿ ಕುರೆ ಸಿಕ್ಕರೆ ಜೀವದಾನ ಬೇಡಿದರೆ ಬಿಡುವೇನಮ್ಮ ಕಟುಕ. ಆ ಮಲತಾಯಿ ಎಂಬುದು ಆ ಕಟುಕನಿಗಿಂತ ಮಹಾ ಕಟುಕರು ಅಮ್ಮ. ಹೌದಮ್ಮ, ಹೌದು. ಇದ್ದೊಬ್ಬಳ ತಂಗಿ ತಲೆ ಒಂದೇ ರಕ್ತದಿಂದ ಉದ್ಭವಿಸಿ ಬೆಳೆದಿರುವ ಈ ರಾಜು ಜ್ಯೋತಿಯರು ಒಂದೇ ಹೂಬಳ್ಳಿ ಕಾಯಿಗಳೆಂಬುದನ್ನು ಮರೆತು ಮರ್ಯಾದೆ ಮೀರಿ ನಿನ್ನ ಕಾಮಿನಿಯ ಲೋಕಕ್ಕೆ ಎಳೆದು ತಂದಿರುವಾಗ ಇದೇ ಲಕ್ಷ್ಮಿಯ ಶಾಪ ನಿನಗೆ ತಟ್ಟಿ ಮುಟ್ಟಾಳ ಎಣ್ಣೆಂದು ಈ ಜಗದ ಜನರಿಂದ ಚಿಮ್ಮಾರಿ ಹಾಕಿಸಿಕೊಳ್ಳುತ್ತೀ ಜೋಕೆ. ಜ್ಯೋತಿ ಪ್ರೀತಿ, ಏನಿದು ಮನೆಯಲ್ಲಿ ಎಲ್ಲರಲ್ಲಿ ವಾತಾವರಣ ಬಿಗಿದಪ್ಪಿದೆಯಲ್ಲ, ಯಾಕೆ? ಅಯ್ಯೋ ಹೋಯ್ತ್ರಿ, ಎಲ್ಲ ಹಾಳಾಗೋಯ್ತು. ನನ್ನ ಮಾವನ ಮರ್ಯಾದೆಲ್ಲ ಹಾಳಾಗೋಯ್ತು. ಪ್ರೀತಿ, ಏನಾಗಿದೆ ಈಗ? ಇನ್ನು ಏನ್ ಆಗ್ಬೇಕ್ರಿ? ಇನ್ನು ಏನ್ ಆಗ್ಬೇಕು? ಇಲ್ಲಿ ನಿಂತಿದ್ದಾನಲ್ಲ ಈ ನೀಚ, ಇವಳ ಕಣ್ಣೆದರಿಗೆ ನನಗೆ ಸೀರೆ ಕೊಡುವನು ಮಾಡಿ ನನ್ನನ್ನೇ ಬಲಾತ್ಕಾರ ಮಾಡಲು ಬಂದರಿ. ನಾನು ಎಷ್ಟೊಂದು ಕೈ ಮುಗಿದು ಬೇಡ್ಕೊಂಡರಿ. ಬೇಡಪ್ಪ, ನಾನು ನಿನಗೆ ಒಡಹುಟ್ಟಿದ ಅಕ್ಕ ಇದ್ದಾಗೆ ಆ ರೀತಿ ಎಲ್ಲ ಮಾಡ್ಬೇಡ ಅಂತ ನಾನು ಎಷ್ಟು ಬೇಡ್ಕೊಂಡೆ. ಇಲ್ಲ, ನೀನೊಬ್ಳು ಸುಂದರ ಸುಳ್ಳೆ, ನಿನ್ನಂತ ಸುಖ ಸವಿಯೋದೇನು ತಪ್ಪಿಲ್ಲ ಅಂತ ನನ್ನ ಶೀಲ ಹಾಳು ಮಾಡಕ್ ಬಂದಾರಿ. ಏನೋ ಮನೆ ಮುರುಕ, ಅಂದು ಮೋಸದಿಂದ ನನಗೆ ಹೆಣ್ಣನ್ನು ಕೊಟ್ಟು ನೀನೇ ನನ್ನ ಮಾವನೆಂದು ನನಗೆ ಬೆನ್ನು ತೋರಿಸಿ ಆ ನನ್ನ ಹೆಂಡತಿಯನ್ನು ಯಮ ಲೋಕಕ್ಕೆ ದಾರಿಗೆ ಕಳಿಸಿದೆ. ಅದು ಸಾಲದ ಇಂದು ನನ್ನ ತಮ್ಮನಿಗೆ ಕೂಡ ಅದೇ ದಾರಿಯನ್ನು ತೋರಿಸಿದೆ. ಮತ್ತೆ ಒಡೆ ಮುಟ್ಟಿದ ಸಹೋದರಿ ಎಂಬುದನ್ನು ಅರಿಯೋದನ್ನು ಹೊರತು ಈ ನನ್ನ ಹೆಂಡತಿ ಮೇಲೆ ಕಾಮದ ಕಣ್ಣು ಹಾಕಿದ್ಯಾ? ಲೇ ಪಾಪಿ, ಇನ್ನು ಮುಂದೆ ನೀನು ಸುಮ್ಮನೆ ಬರುವುದಿಲ್ಲ, ಸಾಯಿಸದೆ ಬಿಡ್ಲಾರೆ. ಬಿಟ್ಬಿಡಿ, ದಯವಿಟ್ಟು ಬಿಟ್ಬಿಡಿ. ಜ್ಯೋತಿ, ಮಾವನೆಂಬುವ ಮರ್ಯಾದೆ ನನಗೆ ಕೊಡೋದಾಗಿದ್ರೆ ಈ ವಿಷಯದಲ್ಲಿ ನೀನು ಭಾಗವಹಿಸಬೇಡ. ಹಾ, ಸುಮ್ಮನೆ ಒಳಗೆ ಹೋಗು. ನೀನು ಅಂದುಕೊಂಡಂತೆ ಈ ನಿನ್ನ ಸಹೋದರ ಅಂತಿಂತ ಸಹೋದರ ಅಲ್ಲ. ಒಂದು ವೇಳೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಒಳಗೆ ಹೋಗ್ತಾ ಇದ್ರೆ ನಿನಗೆ ತಾಳಿ ಕಟ್ಟಿದ ನನ್ನ ತಮ್ಮನ ಮೇಲೆ ಆಣೆ ಆದಿತ್ತು. ಎಂತ ಮಾವ, ಎಂತ ಸಂದಿಗ್ಧ ಪರಿಸ್ಥಿತಿಗೆ ನನ್ನನ್ನು ತಂದು ಹಾಕಿದ್ರಿ ನೀವು. ಅಂಧಕಾರದ ಸುಡಿಗಾಳಿಯನ್ನು ಸಿಕ್ಕು ಅಂಧಕಾರವಾಗಿ ದಯವಿಟ್ಟು ಇವನನ್ನ ಕೊಂದು ಹಾಕ್ಬೇಡಿ, ದಯವಿಟ್ಟು ಇವನನ್ನ ಕೊಂದು ಹಾಕ್ಬೇಡಿ. ನೀವು ಕಾಲು ಸರಿ ಆಚೆಗೆ ಪಾಪಿ. ನೋಡಿ, ತಾಳಿ ಕಟ್ಟಿದ ಗಂಡನ ಆಣೆ ಹಾಕಿದ್ರು ಕೂಡ ಗಂಡನ ಆಣೆಯನ್ನು ಕಿತ್ತಿಸದು. ಮತ್ತೆ ಈ ಮಾವನಿಗೆ ಮಣ್ಣು ಸಿಗಿದ್ರಿಗೆ ಉತ್ತರ ಕೊಡ್ತೀಯ? ಹಾ, ಸುಮ್ಮನೆ ಒಳಗೆ ಹೊರಟು ಹೋಗು. ಲೇ ಪಾಪಿ ರಾಜ, ಯಾವ ಕಾರಣಕ್ಕಾಗಿ ನನ್ನ ಮಡದ ಮೇಲೆ ಕಣ್ಣು ಹಾಕಿದೆಯಾ ಹೇಳ್ತೇ ಇಲ್ಲ? ನಿನ್ನ ಕೈ ಕಾಲ ಕತ್ತರಿಸಿ ಹಾಕ್ಬೇಕಾ? ನನ್ನ ಕೈಕಾಲು ಅಷ್ಟೇ ಏಕೆ ಮಾಮ? ನನ್ನನ್ನು ಕೊಂದು ಹಾಕಿದರು ನನ್ನ ಸತ್ಯದ ದಾರಿನ ಬಿಡಲಾರೆ. ಆದರೆ ಮೋಸದ ಮಾತಿಗೆ ಬಲೆ ಬಿದ್ದು ಅಕ್ಕನಿಗೆ ಹೋಲಿಸಿ ಕೇಳಬೇಡ ಮಾಮ, ಕೆಟ್ಟ ನುಡಿ. ನಿನ್ನ ಕಾಲಿಗೆ ಬೀಳ್ತೀನಿ. ಮುಟ್ಟದ್ರೆ ಪಾಪಿ ಪವಿತ್ರವಾದ ಪಾದವನ್ನು. ಈ ಪವಿತ್ರವಾದ ಪಾದವನ್ನು ಮುಟ್ಟುವ ಯೋಗ್ಯತೆ ನಿನಗಿಲ್ಲ. ಹಾ, ಸುಮ್ಮನೆ ಹೊರಟು ಹೋಗುವ, ಇಲ್ಲ ವಾತು ಹೊರಗೆ ಹಾಕ್ಬೇಕು. ಅಪ್ಪ, ಅವನನ್ನು ಏಕೆ ಶಿಕ್ಷೆ ಹೊಡೆದು ಗಾಯಗೊಳಿಸುತ್ತೀಯ? ನಿನ್ನ ಬೀಜ ರಕ್ತದಿಂದ ಹುಟ್ಟಿ ಬಂದಿರು ನನ್ನ ಮೇಲಾದ ವಿಶ್ವಾಸವಿಲ್ಲವನು ನಿನಗೆ? ಈ ರೀತಿ ಹೊಡೆದ್ರೆ ಎಲ್ಲಿದೆ ನಿನ್ನ ಧರ್ಮದ ದಾರಿ? ಧರ್ಮದ ದಾರಿ ಧರ್ಮದ ದಾರಿಯನ್ನು ತೋರಿಸುವ ಕರ್ಮದ ನನ್ನ ಮಾಡಿ ಧರ್ಮವಂತರ ಮಗ ನೀನಾಗಿದ್ದರೆ ಧರ್ಮವಂತ
ಮಗ ನೀನಾಗಿದ್ದರೆ ನೋಡು ಈ ನಿನ್ನ ಹೆತ್ತ ತಾಯಿ ಮೇಲೆ ಕಣ್ಣು ಹಾಕ್ತಿದ್ದಲ್ಲ ಈ ಪಾಪಿ, ಇದನ್ನೆಲ್ಲ ನೋಡುತ್ತಾ ಸುಮ್ಮನೆ ನಿಂತಿದ್ದೇನು? ಈ ನನ್ನ ಮನೆಯಲ್ಲಿ ನಡೆಯುತ್ತಿರುವ ನಾಟಕ ಇದೆಲ್ಲವೂ ಕೂತಂತ ನಿನ್ನದೇ ಕಾರಣ. ಇನ್ನು ಮುಂದೆ ನೀನು ನನ್ನ ಮಗನಲ್ಲ, ನಾನು ನನ್ನ ಹೆತ್ತ ತಂದೆಯಲ್ಲ. ಹೊರಟು ಹೋಗಿ. ಕಾಮನಿಯಾದವನ ಕಣ್ಣಿಗೆ ಇಡೀ ಪ್ರಪಂಚವೇ ಹಳದಿಯಾಗಿ ಕಾಣುವಂತೆ ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡು ಈ ಕಂದನನ್ನು ಒಡೆಯಬೇಡ ಮಾಮ. ನಿನಗೆ ಕೈ ಮುಗಿದು ಕೇಳುವೆನು, ನೀನೇ ಶಿಕ್ಷೆ ಕೊಟ್ಟರು ಅದನ್ನು ಅನುಭವಿಸಿಕೊಂಡು ಸಂತೋಷದಿಂದ ನಿನ್ನ ಮನೆಯಾಚೆಯಿಂದ ಹೊರಟು ಹೋಗುತ್ತಿದ್ದೇನೆ. ಲೇಖತೆ ಮನೆ ಆಚೆಯಿಂದ ಹೊರಟು ಹೋಗ್ತೇನೆ ಅಂದ್ರೆ ನಿನ್ನನ್ನು ಬಿಡೋರು ಯಾರಂತ ತಿಳ್ಕೊಂಡಿಲ್ಲ ಪೂಪ. ಅಂದು ನನ್ನ ಕಡೆಯಿಂದ 1 ಲಕ್ಷ ರೂಪಾಯಿ ಹಣ ತೆಗೆದುಕೊಂಡು ಹೋಗಿಯಲ್ಲ, ಆ ಹಣ ವಸೂಲಿ ಮಾಡ್ಕೊಂಡ ಬಿಡುತ್ತೇನೆ ನಿನ್ನ. ಮಾಮ, ನಾನೆಲ್ಲಿ ನಿನ್ನ ಕಡೆ ಅಷ್ಟು ಸಾಲ ತೆಗೆದುಕೊಂಡಿದ್ದೇನೆ ಮಾಮ? ಲೇ ಸೊಕ್ಕಿನ ಪಾಪಿ, ಅಂದು ನನ್ನ ಹೆಂಡತಿ ತೀರಿಕೊಂಡು ಹೋದಾಗ ಅವಳ ಮಲತಾಯಿ ಮಗಳ ಚಿಂತೆಗಾಗಿ ಬಿಕ್ಕಿ ಬಿಕ್ಕಿ ಸಾಯುತ್ತಿದ್ದಾಳೆ ಎಂದು ಹೊತ್ತು ನನ್ನ ಮನೆಗೆ ನನ್ನ ಕೈ ಕಾಲು ಹಿಡಿದು ಹತ್ತು ಕರೆದು ನಾಟಕ ಮಾಡಿ ನನ್ನ ಕಡೆಯಿಂದ 1 ಲಕ್ಷ ರೂಪಾಯಿ ಹಣ ತೆಗೆದುಕೊಂಡು ಹೋಗಿ ಮತ್ತೆ ಈಗ ನನಗೆ ತಿರುಗಿ ಬೀಳ್ತೀಯ ಕತೆ. ಮಾಮ, ಯಾವುದೋ ದುರಾಲೋಚನೆ ದುರ್ಬುದ್ಧಿಗೊಳಗಾಗಿ ದುರಾಸೆಯಿಂದ ಕುದಿಯಬೇಡ ಮಾಮ. ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡು ಅಕ್ಕನಿಂದ ಆಸ್ತಿಯನ್ನು ಅಕ್ಕನಿಗೆ ಹಚ್ಚಿದ್ದೇನೆ, ತಂಗಿ ಆಸ್ತಿ ತಂಗಿಗೆ ಹಚ್ಚಿದ್ದೇನೆ. ನನ್ನ ಇದ್ದ ಅರ್ಧ ಆಸ್ತಿ ಮಾರಿ ನನ್ನ ತಾಯಿಯನ್ನು ತೋರಿಸಿದ್ದೇನೆ. ಅಂದಾಗ ನಾನೆಲ್ಲಿ ಕೊಡಲಿ ಹಣ ನಿನಗೆ? ನೋಡು, ಕೊಡದಿದ್ದರೆ ಹಿಂದೆ ನಿನ್ನ ಆಸ್ತಿಯಲ್ಲಿ ಬಂದು ನಿಲ್ಲುತ್ತೆ ತಾನೆ ಆಸ್ತಿಗೆ ವಾರಸನಾಗಿ. ಇನ್ನೊಬ್ಬರ ಆಸ್ತಿಗೆ ಆಶೆ ಮಾಡಿ ಈ ಪುಣ್ಯವಂತ ಮರ್ಯಾದೆ ಕಳೆಯಬೇಡಪ್ಪ. ಮಾಮ ಹೇಳ್ತಿದ್ದಾನಲ್ಲ ಗಟ್ಟಿಯಾಗಿ, ಕೊಟ್ಟಿಲ್ಲವೆಂದು ಹಣ ಕಸಿದುಕೊಳ್ಳೋದು ಒಳ್ಳೆತನ ಅಲ್ಲ. ಬಿಟ್ಟು ಬಿಡಿ ಮಾಮನನ್ನು. ಎಲ್ಲ ಪಾಪಿ ನನ್ನ ಮಗನೇ, ಹೆತ್ತ ತಂದೆಗೆ ಬುದ್ಧಿ ಹೇಳ್ತು ಸೊಕ್ಕು ಬಂದಿದ್ದರಲ್ಲಿ. ಇನ್ನು ಮುಂದೆ ನಿನಗೆ ಈ ಮನೆಯಲ್ಲಿ ಇರುವುದಕ್ಕೆ ಜಾಗವಿಲ್ಲ. ಇನ್ನು ಮುಂದೆ ನೀನು ನನ್ನ ಮಗನಲ್ಲ, ನಾನು ನಿನ್ನ ತಂದಿನೂ ಅಲ್ಲ. ಹೊರಟು ಹೋಗ್ತೇ ಇಲ್ಲ. ಮಾಮ, ನನ್ನ ಆಸ್ತಿ ಆಸೆ ಸಲುವಾಗಿ ಕಂದನನ್ನು ಒಡೆಯಬೇಡ ಮಾಮ. ನಿನ್ನ ಕಾಲಿಗೆ ಬೀಳ್ತೀನಿ. ಬಡವರ ಹೊಟ್ಟೆ ಮೇಲೆ ಕಾಲಿಟ್ಟು ಮೆರೆಯುವ ಈ ಶ್ರೀಮಂತ ಸಮಾಜದಲ್ಲಿ ನೀನು ಅದೇ ಹಾದಿಯನ್ನು ಬಯಸಿದೆ ಅಂದಾಗ ತೆಗೆದುಕೋ ನನ್ನ ಆಸ್ತಿಯ ಸಹಿಯನ್ನು. ಮತ್ತೆ ತಡ ಅವಶ್ಯವಾಗಿ ಹಾಕು ಸಹಿ. ಆದರೆ ಒಂದು ಮಾತು ಮಾಮ, ಈ ಕಣ್ಣನ ಜೊತೆ ನನ್ನ ತಂಗಿಯನ್ನು ನಿನ್ನ ಹೊಟ್ಟೆಯ ಮಗಳಂತೆ ನೋಡಿಕೋ ಮಾಮ. ಇಂದು ನಾನು ಅವಳನ್ನು ನಿನ್ನ ಒಡಲಲ್ಲಿ ಹಾಕಿ ಮನೆ ಬಿಟ್ಟು ಹೋಗುತ್ತಿರುವೆನೆಂದಾಗ ಈ ನನ್ನ ಆಸ್ತಿಯ ಬಿಟ್ಟು ಕೊಡುವುದ ಒಪ್ಪಂದದ ಮಾತು ಮಾಮ. ಬರುವೆನು ಕಂದ, ನಿನಗೆ ನನ್ನ ಕೊನೆಯ ನಮಸ್ಕಾರಗಳು. ಮಾಮ, ನನ್ನನ್ನು ಬಿಟ್ಟು ಹೋಗಬೇಡ ಮಾಮ, ನಾನು ನಿನ್ ಜೊತೆ ಬರ್ತೀನಿ. ಲೇ ರಾಜ, ಸುಮ್ಮನೆ ನನ್ನ ಜೊತೆ ಬರುವ ಹಕ್ಕು ನಿನಗೆ ಎಲ್ಲಿದೆ ರವಿ? ಮಾಮ ಅಳಿಯರ ಋಣ ಸಂಬಂಧ ಇಲ್ಲಿಯವರೆಗೆ 3 ವರ್ಷ ಎತ್ತಿ ಆಡಿಸಿ ತುತ್ತು ಮಾಡಿ ಉಣಿಸಿದ ಕೈಗಳು ನಿನ್ನನ್ನು ಕೊಸರಿ
ಹೋಗುತ್ತಿವೆ ಎಂದಾಗ ನಾನೆಲ್ಲಿ ಎತ್ತಿ ಹಿಡಿಯಲಿ ನಿನ್ನನ್ನು? ಈಗ ನಿನ್ನ ತಂದೆಯ ಆಜ್ಞೆಯನ್ನು ಪಾಲಿಸುತ್ತಾ ಶಾಲೆ ಕಲಿತು ವಿದ್ಯಾವಂತನಾಗಿ ನ್ಯಾಯದ ತಲೆಯ ಮೇಲೆ ಕಾಲಿಟ್ಟು ಮೆರೆಯುವ ಈ ಸಮಾಜಘಾತಕರನ್ನು ಸೆರೆ ಹಿಡಿಯುವ ಧೀರಾಧಿಕಾರಿಯಾಗಿ ಬಾಕಂದ ಬರುವೆನು ಕಂದ, ನಿನಗೆ ನನ್ನ ಕೊನೆಯ ನಮಸ್ಕಾರ. ಇನ್ನೇ ಏನ್ ನೋಡ್ತಿ? ನೀನಾಲು ಕೇಳು ಮಾತು ಹೊರಗೆ ಹಾಕಂದ್ಯಾ? ನೀನೆಲ್ಲ ಹೋಗ್ತಿ ಅವನ ಜೊತೆ? ನಡೆ ಒಳಗೆ. ಅವನು ಸೂತ್ರದಲ್ಲಿದೆ ಅವನ ಸೂತ್ರದಲ್ಲಿದೆ ಬದುಕು ವಿಧಿಯಾಟಕ್ಕೆ ಕೊನೆಯಾಯಿತೆ ಬದುಕು. ಆದರೆ ಒಂದು ಮಾತು ಮಾಮ, ಬಾ ಪ್ರಿಯತಮ. ಪ್ರಣದ ಹಕ್ಕಿಗಳಿಗೆ ತೊಡಕಾಗಿದ್ದವರ ನಮ್ಮ ಮನೆಯಿಂದ ಹೊರಹಾಕಿ ಒಳ್ಳೆ ಕೆಲಸನೇ ಮಾಡಿದ್ರಿ. ಪ್ರೀತಿ ವಿಷ ಬೆಳೆದಿ ಹಮ್ಮರವಾಗುವಕ್ಕಿಂತ ಮೊದಲು ಸಸಿ ಇದ್ದಾಗಲೇ ಚೋಟಿ ಹಾಕೋದು ಈ ನಿನ್ನ ಪ್ರಿಯಕರಣ ಕೆಲಸ. ಮತ್ತ ಅಂದಾಗೆ ಈ ಆಸ್ತಿಲಿ ನಿಮ್ಮ ತಮ್ಮನ ಪಾಲ್ದಾರ ಇದ್ದಾರೇನ್ರಿ? ನೋಡು ಪ್ರೀತಿ, ಬೆನ್ನೆಲೆ ಬಿದ್ದು ಒಡ ಹುಟ್ಟಿದ ಅಣ್ಣ ತಮ್ಮಂದ್ರ ಮೇಲೆ ಅವ್ರಿಗೆ ಕೂಡ ಸೇರ್ಬೇಕಲ್ಲ ಆಸ್ತಿ. ನಿಮ್ ತಲೆ ಎಲ್ಲಿದೆ ರೀ? ಶಿಕ್ಷಕನ ಮಡದಿಯಾಗಿ ಬಂದ ನನಗೆ ಈ ಮನೆಯಲ್ಲಿ ಪಾಲಿಲ್ವೇನ್ರಿ ಆಸ್ತಿಲಿ? ಯಾಕೆ ಪ್ರೀತಿ, ಇನ್ನು ನಿನ್ನ ಈ ಮನದರಸನ ಜೊತೆ ಯಾಕೆ ಸಮಸ್ಯೆ? ನೋಡು ಪ್ರೀತಿ, ನಿನಗಿಂತ ನನಗೆ ಆಸ್ತಿ ಮುಖ್ಯವಲ್ಲ. ನಾಳೆ ದಿನ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಈ ಆಸ್ತಿ ಎಲ್ಲ ನಿನಗೆ ಬಿಟ್ಕೊಡ್ತಾ ಇದ್ದೀನಿ. ನೋಡು, ಈ ನುಡಿದ ಮಾತಿಗೆ ನಿನ್ನ ನುಡಿಯಿಂದ ಮಧುರ ಕಂಠದಿಂದ ಹೊರ ಹೊಮ್ಮಿಸುವ ಈ ಪ್ರೀತಿ ನನಗೆ ಒಂದು ಪ್ರೇಮ ಗೀತೆಯನ್ನ. ಆಯ್ತ್ರಿ, ನಾಳೆಲ್ಲ ಸರ್ವ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಮಾಡ್ಬೇಕು. ಸರಿ, ಖಂಡಿತ ಚಿನ್ನ, ತೆಗೆದುಕೋಬೇಕಾದ್ರೆ ಪ್ರಾಮಿಸ್ ಅನ್ನ. ಆಯ್ತ್ರಿ, ಬನ್ರಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ನಡೆ ಪ್ರೀತಿ, ನೋಡಿ, ಈ ನಿನ್ನ ಪತಿಯೊಂದಿಗೆ ಸಂಕೋಚ ಬೇಡ. ಈಗಿಂದೀಗಲೇ ಹೋಗಿ ಸಬ್ ರಿಜಿಸ್ಟರ್ಗೆ ಹೋಗಿ ಎಲ್ಲ ಆಸ್ತಿ ನಿನ್ನ ಹೆಸರಲ್ಲೇ ಬಿಟ್ಕೊಡ್ತಾ ಇದ್ದೀನಿ. ಆಯ್ತು, ಬರ್ರಿ, ಇದೇ ಖುಷಿಗೆ ಕಾಪಿ ಮಾಡ್ಕೊಡ್ತೀನಿ. ಚಂದ್ರುಡಿ ಚಲುವಿ ನಂಗುಡು
ಎಲೆ ವಿಧಿ ವಿರಾಟವೇ, ಇಂಥ ಪರಿಯಾಗಿ ಬರೆದೆಯ ನನ್ನ ಹಣೆಯ ಬರವನ್ನು. ಜಗ ಮೆಚ್ಚಿದ ಮಗನಾಗಿ ಬಾಳಬೇಕೆಂಬ ನನ್ನ ದೈವಕ್ಕೆ ದುರ್ದೈವಿಯಾಗಿ ನಿಂತು, ಜಗ ಮೆಚ್ಚಿದ ಮಗನಾಗಿ ಬಾಳಬೇಕೆಂಬ ನನ್ನ ದೈವಕ್ಕೆ ಒಡ ಹುಟ್ಟಿದ ಸಹೋದರಿಯರ ಮೇಲೆ ಕಣ್ಣು ಹಾಕಿದ ಕಾಮುಕನೆಂದು ಬೆರಳ ಮಾಡಿ ತೋರಿಸಿದೆಯಾ ನೀ ಜಗಕ್ಕೆ. ಇನ್ನಾರಿಗೂ ಬರೆದರು ನನ್ನಂತ ಹಣೆಯ ಬರವನ್ನು. ಮಲತಾಯಿಯ ಮಸ್ತರ ಬುದ್ಧಿಗೆ ಇನ್ನು ಜೀವಂತೆದ್ದರು. ಶ್ರೀ ಮುಕ್ತಿನಾಥನ ಸಾಕ್ಷಿಯಾಗಿಯೂ ನನ್ನ ಅಳಿಯ ರವಿಗೆ ನನ್ನ ಆಸ್ತಿಯನ್ನು ಬಿಟ್ಟು ಕೊಡುತ್ತೇನೆಂದು ಮಾತು ಕೊಟ್ಟಿದ್ದೆ. ಆ ಮಾತಿಗೆ ಮರು ಹಾಕಿ ಪ್ರೀತಿಗೆ ಸೋತಾಗಿಸಿದೆಯ ನನ್ನ ಆಸ್ತಿಯನ್ನು. ಇನ್ನೆತ್ತು ನೋಡಲಿ ನನ್ನ ಅಳಿಯ ರವಿಯನ್ನು. ಈ ರೀತಿ ನಾನವನಿಗೆ ಮೋಸ ಮಾಡಿದೆನೆಂದರೆ ನಾನಿನ್ನು ಬದುಕಬಾರದು, ನಾನಿನ್ನು ಬದುಕಬಾರದು, ನಾನಿನ್ನು ಸಾಯುವುದೇ ಲೇಸು. ನಿಲ್ಲು ರಾಜ, ನಿಲ್ಲು. ನಿನ್ನ ದುಃಖದ ಆವೇಶದ ಅವಸರದಲ್ಲಿ ಸತ್ತರೆ ಜಗ ನಿನಗೇನು ಅನ್ನೋದು ಗೊತ್ತೇನು? ಏನನ್ನುವರು? ಒಡ ಹುಟ್ಟಿದ ಸಹೋದರಿಯೊಡನೆ ಕಾಮ ಕ್ರೀಡೆ ಆಡಿ ಮೂಢನಾಗಿ ಸತ್ತ ಭಂಡ ಇವನೇ ಎಂದು ಕೇಕೆ ಹಾಕಿ ನಗುವುದು. ಹೌದು, ಜನವೆನ್ನದೆ ಬಿಡಲಾರದು. ಆದರೆ ನಾನೇನು ಮಾಡಲಿ? ಸಮಾಜದಲ್ಲಿ ನಾವೇ ಗಂಡುಗಲಿಗಳೆಂದು ಪುಂಡರಾಗಿ ಮೆರೆಯುವ ಬಂಡರಿಗೆ ಮೊದಲು ನೀ ರೌಡಿಯಾಗಬೇಕು. ಇಲ್ಲವೇ ನ್ಯಾಯದ ತಲೆಯ ಮೇಲೆ ಕಾಲಿಟ್ಟು ಮೆರೆಯುವ ಮುಟ್ಟಾಳ ಶ್ರೀಮಂತರನ್ನು ಮೆಟ್ಟುವ ದೊಡ್ಡ ಅಧಿಕಾರಿಯಾಗಬೇಕು. ಆಮೇಲೆ ಮುಂದಿನ ಡಕಾಯತ ಸನ್ನಿವೇಶದಲ್ಲಿ ಕೊಪ್ಪಿದ ಕೋಣಗಳನ್ನು ಒದ್ದು ಹುಲಿಗೆ ಅಬ್ಬರಿಸಿ ಬರುತ್ತಿರುವ ಅಲ್ಲೊಬ್ಬ ಕಥಾನಾಯಕನಿಗೆ ನೀನು ಸಹಾಯ ಮಾಡಿ ಸತ್ಯ, ಧರ್ಮ, ನ್ಯಾಯ, ನೀತಿ, ಅಹಿಂಸೆಯನ್ನು ಕಾಪಾಡಿ ಎದ್ದ ಸರ್ಪ ಗೆದ್ದ ಹುಲಿಯಾಗಿ ಬಾಳಿರಿ ಈ ಸಮಾಜದಲ್ಲಿ. ಹೌದು ಹೌದು, ರೌಡಿಗಳಿಗೆ ತಕ್ಕ ರಾಜನಾಗಬೇಕು. ಇಲ್ಲ, ಇವರೆಲ್ಲರನ್ನು ಒತ್ತು ಬುದ್ಧಿ ಕಲಿಸಲೇಬೇಕು. ಇಲ್ಲ, ಗೆಳೆಯ ಹುಲಿಯಾನಿಗೆ ಬಲಗೈಯಾಗಿ ನಿಂತು ಈ ಸಮಾಜದಲ್ಲಿ ಸತ್ಯ ಯಾವುದೆಂದು ತೋರಿಸಿಕೊಡುವುದೇ ನನ್ನ ಗುರಿ. ಈ ಮೂರರಲ್ಲಿ ರೂಪಿಸುವುದೇ ನನ್ನ ಗುರಿ. ಸುಂದರ್, ಈ ನಮ್ಮಿಬ್ಬರ ಪಾರ್ಟ್ನರ್ಶಿಪ್ ನಲ್ಲಿ ನಡೆಯತಕ್ಕಂತ ಈ ಫ್ಯಾಕ್ಟ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು. ಯಾವುದೋ ಒಂದು ಕಾರಣದಿಂದ ಬರಲಾಗಲಿಲ್ಲ. ಅವರ ಸ್ಥಾನದಲ್ಲಿ ನಿಂತು ನೀವೇ ಉದ್ಘಾಟನೆ ಮಾಡಿಬೇಡ್ರಲ್ಲ. ಬೇಡಿ ಸರ್, ಬೇಡಿ. ಯಾಕೆಂದ್ರೆ ಈ ಸಂಸ್ಥೆಯ ಅಧ್ಯಕ್ಷರಿದ್ದೀರಾ, ಅದು ಅಲ್ಲದೆ ನಮ್ಮ ಭಾಗದ ಜನಪ್ರಿಯ ಶಾಸಕರಿದ್ದೀರಾ. ಇಷ್ಟೆಲ್ಲ ತಾವು ದೊಡ್ಡವರಿದ್ದಾಗ ನಿಮ್ಮ ಮುಂದೆ ನಾನು ಈ ಕೆಲಸ ಮಾಡಬೇಕೆ? ಬೇಡಿ ಸರ್, ಆ ಕೆಲಸವನ್ನು ನಿಮ್ಮ ಅಮೃತ ಹಸ್ತದಿಂದ ನೀವೇ ಪ್ರಾರಂಭ ಮಾಡಿ. ಇಲ್ಲ ಸುಂದರ್, ನಮ್ಮ ಅಣ್ಣವರು ಅಂತ ಹೇಳಿದಂತೆ ನೀವೇ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರೆ ಇದನ್ನು ನೋಡಿದ ನಿಮ್ಮ ತಮ್ಮನಿಗೆ ಒಂದು ಹೆಮ್ಮೆ ವಿಷಯ ಅಲ್ಲವೇ? ಹೆಮ್ಮೆ ವಿಷಯ ಏನಿದೆ ಸರ್? ನೋಡಿ, ಆ ದೊಡ್ಡವರಾಗಿ ಈ ಜಯರಾಜ್ ದನಿಗಳೇ ಈ ಪೂಜೆ ಮಾಡಬೇಕು. ಛತ್ರಿ, ಈ ಸಂತೋಷ ಸಂಭ್ರಮದಲ್ಲಿ ಓಪನಿಂಗ್ ಆಗ್ತಾ ಇದೆ, ಏನು ವ್ಯವಸ್ಥೆ ಮಾಡಿಲ್ವೇನು? ಹೇಳಿಲ್ವಾ? ಹೇಳಿನ ತಡ್ರಿ, ಗೌಡ್ರ ಬರ್ತಾಳತ್ತ. ಈಗ ಒಗ್ಯಾಣ ಮಾಡಕತ್ತಾಳತ್ತ. ಈ ಸಾತ್ ಒಗ್ಯಾಣ ಮುಗಿಸಿ ಬರ್ತಾಳ ತೋಳತ್ರಿ ಬ್ಯಾಟಿ.
ಕತ್ತೆಯನ್ನು ಎತ್ತಿ ಹಾಕಿಸಿ ಇವನಿಗೆ ಆಯಲ್ ಮಿಲ್ ಪಾರ್ಟ್ನರ್ಶಿಪ್ ಆಸೆ ಹಚ್ಚಿ ಇದನ್ನು ಎತ್ತಿ ಹಾಕಲಿಲ್ಲೊಂದು ಆಟ ಹುಡಿರುವೆ ನಾಲ್ಕು. ಇದಕ್ಕೆ ನಾನು ಎಂದಿಗೂ ಅವಕಾಶ ಕೊಡಲಾರೆ ಮಗನೇ. ನನ್ನ ವಿಷಯದಲ್ಲಿ ಭಾಗವಹಿಸುವ ನೀನ್ ಯಾವನಲ್ಲಿ? ನೀನ್ ಯಾರೆಂದು ಕೇಳೋರ ಎದೆ ಗುಂಡಿಯನ್ನು ಸೀಳಿ ಅವರ ಬಿಸಿ ರಕ್ತವನ್ನು ಕುಡಿಯಲು ಶಕ್ತನಾಗಿ ಬಂದಿರುವ ನಿನ್ನ ಪಾಲಿನ ಹುಲಿ. ಏ ಹುಲಿಯ, ನಿಮ್ಮಂತ 100 ಹುಲಿಗಳು ಬಂದರು ನನ್ನ ಪಂಜರದಲ್ಲಿ ಬಂಧಿಸಿಡಲು ಇನ್ನು ಬೇಜಾನ್ ಜಾಗ ಇದೆ. ಏ ಜಯರಾಜ್, ಏನು ಅದು ಅದು ಈ ಎಮ್ಮೆಲ್ಲೆಗೆ ಏನಂತ ತಿಳಿದೆ? ಸರ್ಕಾರನೇ ನನ್ನ ಕೈಲಿ, ಪೊಲೀಸ್ ವ್ಯವಸ್ಥೆನೇ ನನ್ನ ಕೈಲಿ. ಅಂತವನಿಗೆ ಲೇ ಅಂತ ಮಾತಾಡ್ತೀಯ? ನಿನ್ನನ್ನು ಮಾವಿನ ಗಿಡಕ್ಕೆ ಕಟ್ಟಿ ಹಾಕಿ, ಅದು ಬೇಡ ಅಂದ್ರೆ ಇಲ್ಲೇ ಮಾವಿನ ಗಿಡಕ್ಕೆ ಕಟ್ಟಿ ಹಾಕ್ತಾನೆ ಮಗನೇ. ಮಾವಿನ ಗಿಡಕ್ಕೆ ಕಟ್ಟಿ ಹಾಕು, ನಿನ್ನ ಚರ್ಮ ಸುಲಿಬೇಕಾಗ್ತದೆ. ಮಾವಿನ ಮರವನ್ನೇ ಖರ್ಚಿಸಬಹುದು. ನಿಮ್ಮೆಲ್ಲರ ಹೆಸರು ಕೊಯ್ದು ನಮ್ಮೂರ ಅಗಸಿಯ ಬಾಗಿಲಿಗೆ ಕಟ್ಟಲಿದ್ದರೆ ನನ್ನ ಹೆಸರು ಎರಡದ ಗಂಡು ಹುಲಿನೇ ಅಲ್ಲ. ಏ ಹುಲಿಯ, ಸಿಕ್ಕವರಿಗೆ ಸಿಕ್ಕ ಹೋಗಿ ಮಾತಾಡಿದರೆ ಮಗನೇ. ಹಚ್ಚಿ ಬಿಟ್ಟಲ್ಲೇ ಮಗ. ಲೇ ಲೇ, ಇಷ್ಟೆಲ್ಲ ನೀವು ಕೊಡ್ಲಿ ಮಸ್ಕೊಂಡು ಹದ ಮಾಡಿ ಕುಂತಿರುವ ನೀ ಯಾಕೆ ನಾಯಿಗದ ಚಿರಿಯಾಡ್ತಿಲಿ ತಮ್ಮ? ನಿನ್ನ ಗಂಡದ ಯಾರು ಗೊತ್ತಿಲ್ಲ? ಲೇ ಛತ್ರಿ, ನಿಮ್ಮ ಮೋಸದ ಕೊಡ್ಲಿಗೆ ಪ್ರೀತಿಯಾಗಿ ಸಿಡ್ಲಿನಂತೆ ಆರ್ಪಡಿಸಿ ಕಾಯ್ದು ಕುಳಿತು ಬಂದಿದೆ ಗಂಡು ಹುಲಿಯನ್ನು ಕೊಡ್ಲಿ. ನೀವೀಗ ಒಳ್ಳೆ ಮಾತಿನಿಂದ ಈ ಹೊಲವನ್ನು ಬಿಟ್ಟು ಹೋಗದಿದ್ದರೆ ನಿಮ್ಮೊಬ್ಬವರ ಹೊಟ್ಟೆಯನ್ನು ಸೀಳಿ ನಿಮ್ಮ ಘಟ್ಟಕ್ಕೆ ಇದೇ ಕೊಡ್ಲಿಂದ ಉತ್ತರ ಬರುತ್ತೇನೆ ಮಕ್ಕಳ. ಲೇ ಹುಲಿಯ, ನೀನೇಕೆ ಬಂದೆ? ಇಷ್ಟೆಲ್ಲ ನಾವು ಮಾಡುತ್ತಿರೋದು ನಿನಗಾಗಿ, ನಿನ್ನಲ್ಲಿರುವ ಈ ಹೊಲಸು ಗುಣಗಳಿಗಾಗಿ. ಅಣ್ಣ, ಹುಳಿನ ಆಶೆಗಾಗಿ ಕಾಣಕ್ಕೆ ಸಿಕ್ಕ ಮೀನಿನಂತೆ ಸಿಕ್ಕು ಒದ್ದಾಡಬೇಡ ನಾ ಇವರ ಕೈಯಲ್ಲಿ. ಇವರು ಮಹಾ ಮೋಸಗಾರರು. ನಮ್ಮಿಬ್ಬರನ್ನು ಅಗಲಿಸಲಿಕ್ಕೆ ಆಟ ಹುಡುಕ್ತಿರುವ ತಾಂತ್ರಿಕ ರಾಕ್ಷಸರು. ನಾ ಇವರು ತಾಂತ್ರಿಕ ರಾಕ್ಷಸರು. ಮುಚ್ಚು ಬಾಯ್ ಮಚ್ಚ. ನೋಡಿ, ನಮ್ಮೆಲ್ಲರನ್ನು ಅಗಲಿಸೋಣ. ಇವರೆಲ್ಲ ನೀನು ಪಾಪಿ ಹೊಚ್ಚನಾಕಿ ಬಂದು ಒಡೆ ಹುಟ್ಟಿದ್ರಲ್ಲಿ ಈ ರೀತಿ ನನಗೆ ಬಾಯಿ ಬಂದಂತೆ ಮಾಡ್ತಿರಲ್ಲ, ನಿನಗೆ ಹೊಚ್ಚು ಹಿಡಿದಿದೆ. ಅಣ್ಣ, ಈ ಮಾತು ನನಗಾಗಿ. ಅಲೇ ಲೇ ನಿನಗೆ ಹೇಳಾರ ಮತ್ತೆ ನನಗೆ ಹೇಳಾರಕ್ ಮಾಡಿ ಲೇ ತಮ್ಮ. ನಿನಗಪ್ಪ ನಮ್ಮ ಕೊನೆ ಮಾತ ಬಾಯಿ ಮುಚ್ಚೆ ಕೋತಿಗಳ. ನಿಮ್ಮ ನಾಲ್ವರಲ್ಲಿ ಸ್ವಲ್ಪ ಆದ್ರೂ ನಿಮ್ಮ ಶಕ್ತಿಯ ಬುದ್ಧಿ ಇದೆಯಾ? ಮೊದಲು ನೀವು ಯಾರು, ಯಾವ ಮಟ್ಟಕ್ಕೆ ಆಯ್ತ್ರಿ? ಮಿಸ್ಟರ್ ಜಯರಾಜ್, ಯಾರ್ದೋ ಗಂಟಿನ ಮೇಲೆ ಲಗ ಹಾಕಿ ಓಟು ಹಾಕಿಸಿಕೊಂಡು ಬಂದು ಬಡ ಜನರ ಹಿತವನ್ನು ಅಷ್ಟ ನೋಡಿದ ಬದ್ಮಾಸ್ ನೀನು. ಮಿಸ್ಟರ್ ಶರತ್, ದಿನಕ್ಕೊಂದು ಹೆಣ್ಣಿನ ಮೇಲೆ ಕಾಮದ ಕಣ್ಣು ಹಾಕಿ ಅವರ ಗಂಡಂದಿರ ಕಣ್ಣಲ್ಲಿ ಮಣ್ಣೆರ್ಚಿ ಅನ್ಯಾಯವಾಗಿ ಅವರ ಬಾಳನ್ನೇ ಹಾಳು ಮಾಡುತ್ತಿರುವ ನಾಲ್ಕು ನೀನು. ಇನ್ನು ಈ ಛತ್ರಿ
ಇಂಥ ಕಂತ್ರಿ ರಾಜಕಾರಣಿಗಳ ಬೆನ್ನತ್ತಿ ನಿನ್ನ ಕಳ್ಳ ಸುಳ್ಳಿನ ಪ್ಲಾನಿಗೆ ಇವನು ಸುತ್ತ ಹಾಕಿ ಇಡೀ ಸರ್ಕಾರಿ ಖಜಾನೆಯನ್ನು ಎತ್ತಿ ಹಾಕಿಸಿ ಚಿನ್ನನ ಸಿಗುವ ನಮ್ಮ ನಾಡನ್ನು ಮಣ್ಣು ಸಿಗದೆ ಹಾಗೆ ಮಾಡಿದ ಮನೆ ಮಾರುಕ ಇವನು. ಇನ್ನು ಈ ನಮ್ಮಣ್ಣ ಸುಂದರ್ ಇವನೊಬ್ಬ ಪ್ರೌಢಶಾಲೆಯ ಶಿಕ್ಷಕ. ಇಂಥ ದುಷ್ಟ ರಾಜಕಾರಿಗಳ ಅಧ್ಯಕ್ಷತೆ ಶಾಲೆಯಲ್ಲಿ ಶಿಕ್ಷಕನಾಗಿ ಮಕ್ಕಳಿಗೆ ಶಿಕ್ಷಣ ಕೊಡುವ ಶಿಕ್ಷಕನಾಗದೆ ಶ್ರೀಮಂತರ ಕೈ ಚಳಕದ ಕಿವಿಗೆ ಬಿದ್ದು ಬಡವರ ಆಸ್ತಿಯನ್ನು ಎತ್ತಿ ಹಾಕಿಸಿ ಇವರ ಹೊಟ್ಟೆಯನ್ನು ತುಂಬಿಸುವ ರಾಕ್ಷಸ ಇವನು. ಏನೋ ಮನೆ ಮುರುಕ ಸಹೋದರ, ಒಡ ಹುಟ್ಟಿದ ಸಹೋದರನಿಗೆ ಬಾಯಿಗೆ ಬಂದಂತೆ ಮಾತನಾಡಿ ಮತ್ತೆ ನನಗೆ ಅವಾಚ್ಯ ಶಬ್ದ ನಾಡಿಯ? ಅದು ಅಲ್ಲದೆ ಈ ನಮ್ಮ ಭಾಗದ ಜನಪ್ರತಿನಿಧಿ ಕ್ಷೇತ್ರದ ಶಾಸಕರಾಗಿರುವಂತ ಈ MLA ಸಾಹೇಬರಿಗೆ ಕೂಡ ಬಾಯಿಗೆ ಬಂದಂತೆ ಮಾತನಾಡ್ತೀಯಲ್ಲ. ನೋಡು, ಅಣ್ಣ ತಮ್ಮಂದರ ಸಂಬಂಧವನ್ನು ಹರಿದುಕೊಂಡು ಈ ಜನಪ್ರಿಯ ಶಾಸಕರು ಹಾಗೂ ಸುತ್ತ ಹಳ್ಳಿಗೆ ಜಮೀನ್ದಾರಾಗಿರುವ ಈ ಜೈ ರಾಜಧಾನಿಗಳಿಂದ ಇವರ ಕೈಯಿಂದ ನಿನಗೆ ಗೊಂಡೇಟು ಹಾಕಿಸಿ ಆಯಿಲ್ ಮಿಲ್ ಚಾಲು ಮಾಡ್ತಾ ಇದ್ದೀನಿ. ನೀನೇನ್ ಮಾಡ್ಕೋತೀನಿ ಮಾಡ್ಕೊ ಹೋಗು, ನಾನು ನೋಡ್ಕೋತೀನಿ. ಅಣ್ಣ, ಈ ಜೈ ರಾಜನ ಗುಂಡಾಕಣ್ಣ ಬೇರ್ ಪರ್ವತ ಬಂಡೆ ನನ್ನ ಮೇಲೆ ಉಳಿ ಬಿದ್ದರು. ನಡುಗಲಾರದ ಈ ಹುಲಿ ರಾಯನ ಕಂಡಲೆ. ಆದರೆ ಈ ಜೈ ರಾಜನ ಧ್ವಜ ಸೇರಿ ಮೆಲ್ಲಂಡಿ ನಡೆಸಿ ತೀರುತ್ತೇನೆಂದು ಪದೇ ಪದೇ ನನ್ನ ಮುಂದೆ ಆಡಿದರೆ ನನ್ನ ಕೈಯಲ್ಲಿ ಕ್ಷಣದಲ್ಲಿ ಹುಡಿಯಾಗಿ ಹೋಗೋದು ಇವರ ಗಾಢವಾದ ಶರೀರ. ಜಿದ್ದಿಗೆ ತಕ್ಕ ಜಿದ್ದು ಹಾಕಿ ಗೆದ್ದ ಹುಲಿ ನಾನೆಂದು ಎದ್ದು ಬಂದರೆ ಮಗನ ತಡೆದು ಸಾಕ ಭಕ್ತನಾಗಿ ನಿಂತಿರುವೆ ನಿನಗೆ ವಾತ್ತು ಮುಟ್ಟಿ ಕನಸಲು ಮಗನ. ಎಡೆ ಎತ್ತಿ ನನ್ನನ್ನು ಕಚ್ಚುತ್ತೇನೆಂದು ಬಡಬಡಿಸಿ ಓಡಿ ಬಂದರೆ ತಡ ಮಾಡಿದ ₹20,000 ಹಲ್ಲು ತಂತು ಆಟ ಆಡಿಸುವ ಆ ವಾಡಿಗೆ ನಾನಾಗುವೆ. ಯಾತ್ತರ ಆ ವಾಡಿಗೆ ಶತಕೊಟ್ಟನಂತೆ ಗರ್ಜಿಸಿ ಹಿರಿಯಣ್ಣ ಕಪ್ಪುಸನಂತೆ ಆರ್ಭಟಿಸಿ ಬ್ರಹ್ಮನೆಂದು ವರವನ್ನು ಪಡೆದ 3 ಲೋಕವನ್ನು ತಲ್ಲರಿಸಿದವರಿಗೆ ನೀನು ನಮಗೆ ಎದುರು ಮಾತಾಡ್ತಿಲ್ಲ ಮಗ. ಹರಿಹರ ಬ್ರಹ್ಮರಿಂದ ವರ ಪಡೆದು ಅವರನ್ನೇ ಕಾಡಿದವರೊಬ್ಬರು ಗಂಡಸರೇ. ಅವರೆಂತ ಬಾಳ್ಬೇಕೆಂದವರು ನೀವೊಬ್ಬರು ಗಂಡಸರೇ. ಮತ್ತು ಬಾಯಿ ಮೂರ್ಖರನ್ನು ಮಗನೇ. ಓ ನನ್ನ ಹಿರಣ್ಯ ಕಶಪು, ಕಾಲಿಟ್ಟರೆ ಬರೀತು ಭೂಮಿ, ತಲೆ ಎತ್ತಲು ನಡುಗಿತು ಭಾನು. ಇನ್ನು ಈ ಭೂಮಿಯೇ ಆ ಚತುರ್ಮುಖನ ಕೈಯಲ್ಲಿ, ಆ ಸೃಷ್ಟಿಯೇ ಆ ಚತುರ್ಮುಖನ ಕೈಯಲ್ಲಿರುವಾಗ ಇನ್ನು ನೀನ್ ಯಾವ ಲೆಕ್ಕಲೇ? ಅಂತಿಂತ ಹರಿಹರ ಬ್ರಹ್ಮಾದಿಗಳೇ ವೈಕುಂಠ ಕೈಲಾಸ ಬಿಟ್ಟು ಓಡಿ ಈ ಅವತಾರದಲ್ಲಿ ನಾನೆನ್ನನ್ನು ಈ ಭೂಲೋಕದಿಂದ ಟ್ರಾನ್ಸ್ಫರ್ ಮಾಡಿಬಿಡ್ಬೇಕಾದ್ರೆ ಎಚ್ಚರ. ಹರಿ 10 ಅವತಾರದಲ್ಲಿ ಹರಿ ರಾಮನಾಗಿ ಹುಟ್ಟಿ ಮತ್ತೆ ರಾವಣನು ಕೊಂದು ಮತ್ತೆ ನರಸಿಂಹನಾಗಿ ಹುಟ್ಟಿ ಆ ದುಷ್ಟ ಹಿರಣ್ಯಕಶಿಪುವಿನ ಹೊಟ್ಟೆ ಬಗೆದಂತೆ ನಾನು ಅವನ ಅವತಾರದಲ್ಲಿ ನಿಮ್ಮ ಹೊಟ್ಟೆ ಬಗೆದೆ ಬಿಡಲಾರೆ. ಯಾತ್ತರ ಏ ಹುಲಿಯ, ಕ್ಯಾರಿಗಲ್ ಸಿನಿಮಾ ಕೋಯಣ್ಣ. ಯಾಕೆ ಮಿಸ್ಟರ್ ಗೋಪಿನಾಥ್, ಇದು ವಾದ ಮಾಡಲು ಸಮಯವಿದಲ್ಲ. ಹುಲಿಯ, ನಿನ್ನ ವಿಷಯ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಅದೇಗೆ ಸರ್, ಹೋಗಿ ಬಿಡು. ಅದೇಗೆ ಸರ್,
ಈ ಮಾತು ಆಮೇಲೆ. ಆಯ್ತು ಸರ್. ಗೋಪಿನಾಥ್, ಏನಿದು ನಿನ್ನ ಒಳ ಸಂಚಿನ ಮಾತು? ನೀನು ಒಂದು ಕ್ಷಣ ನನ್ನನ್ನು ಕೈ ಬಿಟ್ಟಿದ್ದರೆ ಅವು ನನ್ನ ಇಲ್ಲೇ ತೆಗೆದುಬಿಡ್ತಿದ್ದೆ. ಒಳ ಸಂಚಿನ ಮಾತಲ್ಲ ಜಯರಾಜ್, ಇದು ನಿನ್ನ ಸಾಧನೆಯ ಮಾತು. ಅಂದ್ರೆ ನಿನ್ನ ರಾಜಕೀಯ ಸೇಡನ್ನು ತೀರಿಸಿಕೊಂಡು ನಿಮ್ಮ ತಮ್ಮನ ಆಸೆ ನೀವು ಈಡೇರಿಸಿ ನೀವು ಮತ್ತೆ ಮಂತ್ರಿ ಪಟ್ಟ ಹತ್ತಬೇಕಾದರೆ ಮೊದಲು ಈ ಸಿಂಧೂರನ್ನು ನಿಮ್ಮ ತಮ್ಮನಾಗಿಸಿಕೊಂಡು ಆಮೇಲೆ ಮುಂದಿನ ವಿಚಾರ ನಾನು ಹೇಳುತ್ತೇನೆ. ಹೌದು ಸರ್, ಈ ಆಫೀಸರ್ ಹೇಳುವುದು ನಿಜವಿದೆ. ನೋಡಿ, ಇನ್ನು ಮುಂದೆ ನಾವು ಏನೇ ಸ್ಕೆಚ್ ಹಾಕಿದ್ರು ಗುಪ್ತವಾಗಿ ಮಾಡಬೇಕು. ನೋಡಿ ಸರ್, ಆ ತೋಟದ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಮುಂದಿನ ಕೆಲಸಗಳು ಯಾವುವು ಅಂತ ಬನ್ನಿ ಹೋಗೋಣ. ಆಯ್ತು, ನಡೆಯಿರಿ, ಹೋಗೋಣ. ನಿಂತ್ಕೊಳ್ಳಿ. ಎಲ್ಲಿಗೆ ಹೊರಟಿದ್ಯಾ? ಇವತ್ತು ಕಾರ್ತಿಕ ಮಾಸದ ಕೊನೆಯ ಶನಿವಾರ, ಅದಕ್ಕೆ ಮಾರುತೇಶ್ವರನ ಪೂಜೆಗಂತ ಹೊರಟಿದ್ದೆ. ಏನೇ ಹೊಯ್ಮಲಿ, ಬರೀ ದೇವ್ರು ದೇವ್ರು ಅಂತ ಯಾವ ಮನೆಯನ್ನ ಹಾಳು ಮಾಡ್ಲಿಕ್ಕೆ ನಿಂತಿದ್ದೇನೆ ಹೊಯ್ಮಲಿ. ಏನಕ್ಕ, ಏನ್ ಮಾತಾಡ್ತಿದ್ಯಾ? ನಾನ್ ದೇವರಿಗೆ ಹೋಗ್ಬೇಕಂದ್ರೆ ನಿನ್ನ ಅನುಮತಿಯನ್ನು ನಾನು ಪಡಿಬೇಕೇ? ಹೌದು, ಪ್ರತಿ ಹೆಜ್ಜೆ ಮನೆಯಲ್ಲಿ ಕಿತ್ತಿಟ್ರು ನನ್ನ ಅನುಮತಿಯನ್ನು ಪಡೆಬೇಕು ಅಂತ ನಾನು ಅವತ್ತು ಈ ಮನೆಗೆ ಹೊಸಮಾಲಿಗಿತ್ತಿಯಾಗಿ ಬಂದಾಗಲೇ ನಿನಗೆ ಹೇಳಿಲ್ವೇನೆ? ಇದೇ ರೀತಿ ನನ್ನ ಜೊತೆ ಓದಿಸಿ ನನ್ನ ಗಂಡನನ್ನೇ ವಶ ಮಾಡಿಕೊಂಡು ಬಿಟ್ಟಿಯಲ್ಲಿ. ಅಕ್ಕ, ಏನ್ ಮಾತಾಡ್ತಿದ್ಯಾ ಅಕ್ಕ? ದೇವರಂತ ನನ್ನ ಮಾವನವರಿಗೆ ನನ್ನನ್ನು ಹೋಲಿಸಿ ಮಾತನಾಡ್ತಾ ಇದ್ಯಾ? ನಿನ್ನ ಕಾಮ ತುಂಬಿದ ಚದುರಂಗದ ಆಟದಲ್ಲಿ ಮೋಸದಿಂದ ವರ್ತಿಸಿ ನನ್ನ ಜೀವನ ಚರಿತ್ರೆಗೆ ಮಸಿ ಬೆಳಿಬೇಡಕ್ಕ, ಮಸಿ ಬೆಳಿಬೇಡ. ದಾರಿ ಬಿಟ್ಟ ಹೆಣ್ಣೆಂದು ನಾನು ಗರತಿ, ನಿಜ ಗರತಿ ಭಾರತಿ ನಾನು. ಜ್ಯೋತಿ, ಮುಚ್ಚು ಬಾಯಿ, ಹುಚ್ಚು ಹೆಂಗಸೆ. ಪವಿತ್ರ ಎಂಬ ಭರತ ಕಂಠದಲ್ಲಿ ಹುಟ್ಟಿ ಈ ರೀತಿ ಹೆಣ್ಣಾಗಿ ಹುಟ್ಟಿ ಒಂದು ಹೆಣ್ಣಿನ ಜೀವನ ಬಗ್ಗೆ ತಿಳಿದುಕೊಳ್ಳದ ನೀನ್ ಯಾವ ಹೆಣ್ಣೆ? ನನ್ನಣ್ಣ ರಾಜುವಿಗೆ ನನ್ನನ್ನು ಹೋಲಿಸಿ ಅವನನ್ನ ಮನೆಯಿಂದ ಹೊರತಳ್ಳಿ ಅವನನ್ನ ಆಸ್ತಿಯಿಂದ ಪಡೆದುಕೊಂಡೆ ಅಲ್ಲ. ಇಂದು ನೀನು ಒಳ್ಳೆ ಹೆಣ್ಣು ತಂದು ಇಂದು ನೀನು ಈ ಹುಡ್ತಾ ಇದೆಯಲ್ಲ, ನೀನೊಬ್ಬ ಮಾತುಗಾರ್ತಿ ಹೆಣ್ಣೆ. ಈ ಮನೆಗೆ ಹಿರಿ ಸೊಸೆಯಾಗಿ ಬಂದ ನನಗೆ ಬಾಯಿ ಬಂದಂತೆ ಸಿಕ್ಕಂತೆ ಮಾತಾಡ್ತೇವೆ. ಅತ್ತಿಗೆ, ಏನಿದು ಮನೆಯಲ್ಲಿ? ಅಕ್ಕ ತಂಗಿಯರ ಕದನ. ಅವಳೇನು ತಪ್ಪು ಮಾಡಿದ್ದಾಳೆ ಅಂತ ಅವಳ ಸೀರೆ ಸೇರ್ಕೊಂಡು ನಡೆದ್ರೆ ಬಿಡುವುದನ್ನ? ಬಾರಪ್ಪ ಬಾ, ಇನ್ನಿವರಿಂದ ಏನು ಮಾಡಿಸಬೇಕು ಅಂತ ಮಾಡಿದ್ಯಾ? ನಾನು ನನ್ನ ತವರು ಮನೆಯಿಂದ ತಂದ 10 ತಲೆ ಚಿನ್ನದ ಬಂಗಾರದ ಪದಕನ ತನ್ನ ಸುಟ್ಕೇಸಲ್ಲಿ ಹತ್ಕೊಂಡು ಎಲ್ಲಿ ಪರಾರಿ ಹಾಕ್ತಾ ಇದ್ಲು. ನಾನು ಅದನ್ನು ಕಸ್ಕೊಂಡು ರೂಮಲ್ಲಿ ಇಟ್ಟು ಬಂದಿದ್ದೇನೆ. ನಿನಗೇನಾದ್ರೂ ಸಂಶಯ ಇದ್ರೆ ಬಾ, ಬೇಕಾದ್ರೆ ನೋಡ್ಕೋ. ಮೋಸಗಾರತಿ ಹೆಣ್ಣೆ, ಮರ್ಯಾದಸ್ಥನ ಮಡದಿಯಾಗಿ ಬಂದು ಮಾನಾಂತರ ಮನೆಯ ಸೊಸೆಯಾಗಿ ಇಂಥ ಹೀನ ಕೆಲಸವನ್ನು ಮಾಡಿ ನನ್ನ ಮರ್ಯಾದೆ ಕೆಳಗೆ ನಿಂತ್ಯ ಚಂದ್. ಬದಲು ಈ ಕೆಲಸವನ್ನು ಏಕೆ ಮಾಡ್ತೀಯ? ಈ ಮನೆಯಲ್ಲಿ ನಾನು ಶೋಕ ಸಾಗರದಲ್ಲಿ ಕುಳಿತಿರ್ಬೇಕಾದ್ರೆ ನೀನ್ ಈ ಕೆಲಸ ಯಾಕೆ ಮಾಡಿದ್ಯ ಅಂತ ಹೇಳಿದ್ರೆ ನಾನು ಯಾಕೆ ಹೇಳ್ಬೇಕ್ರಿ? ನಾನು ಏನು ಅಂತ ಹೇಳ್ಬೇಕು ಹೇಳಿ?
ನೋಡಿ ನಿಮ್ಮ ಹೃದಯಕ್ಕೆ ಏನು ಅನ್ಸೋದಿಲ್ವೇನೋ? ಯಾಕೆ ಈ ರೀತಿ ಮಾತನಾಡ್ತಾ ಇದ್ದೀರಾ? ಶಬ್ದ ಸಾಗರದಿಂದ ನಾವು ಹೊರಗೆ ಬರ್ಬೇಕಂತ ಶಂಭುಲಿಂಗನ ದರ್ಶನಕ್ಕೆ ನಾನು ಹೊರಟಿದ್ದೇನೆ ಹೊರತು ನಿಮ್ಮ ಪಾದ ಸಾಕ್ಷಿಯಾಗಿ ನಾನು ಆಭರಣವನ್ನು ಕಟ್ಟಿಲ್ಲ ರೀ. ನನ್ನ ಪಾದ ಮುಟ್ಟಿದರು ಏಸೇನೆ ಅರಸನ ಮಗಳಾಗಿದ್ದರು ಬಡ ಗಂಡನ ಕೈ ಹಿಡಿದ ಮೇಲೆ ತುಂಡು ಬಟ್ಟೆ ಹುಟ್ಟಾದರೂ ಕೂಲಿ ಮಾಡಿ ಜೀವನ ಕಳೆಯುವುದೇ ಒಂದು ನಿಜವಾದ ಹೆಣ್ಣಿನ ಧರ್ಮ. ಅದನ್ನೆಲ್ಲ ನೀನು ಬಿಟ್ಟು ಕೈಲಾಗದ ಏಡಿಯಂತೆ ಆಭರಣ ಕದಿಯುವ ನೀನ್ಯಾವ ಹೆಂಗಸೆ? ನಡೆದ ಎಲ್ಲಿ ಪಾಪ ಇದನ್ನ ಇಲ್ಲಿಗೆ ಮುಗಿಸ್ಬಿಡಪ್ಪ. ಏನೋ ಸಣ್ಣವಳು ತಿಳಿಯದೆ ತಪ್ಪು ಮಾಡಿದ್ದಾಳೆ. ಸಣ್ಣವರು ಮಾಡಿದ ತಪ್ಪನ್ನು ಹಿರಿಯರಾದ ನಾವೇ ಕ್ಷಮಿಸ್ಬೇಕು. ತಂಗಿ ಜೋ ಹೋಗಮ್ಮ, ನೀನ್ ಯಜಮಾನ್ರಿಗೆ ನಾನೇ ಎಲ್ಲ ತಿಳಿಸಿ ಹೇಳ್ತೀನಿ. ಮೊದಲು ದೇವರಿಗೆ ಹೋಗಿ ಕಾಯಿ ಕರ್ಪನ ಒಪ್ಪಿಸುವ, ಸರಿನಾ? ಹೋಗಮ್ಮ. ನಡೆಯತ್ತಿಗೆ ಹಸುವಿಂದ ಚಡಪಡಿಸುತ್ತಿರುವವನಿಗೆ ಊಟ ಹಾಕಿ ಬನ್ನಿರಿ. ಈ ನಿನ್ನ ಹಸುವಿನ ತೃಷೆ ನೀಗಿಸೋದಕ್ಕಾಗಿ ಬಹಳ ದಿನದಿಂದ ಕಾಯ್ದುಕೊಂಡಿದ್ದೇನೆ. ಬಾ. ಅಜ್ಜಿ ಯಾಕೆ ಆಶ್ಚರ್ಯ ಆಯ್ತಾ? ಛೆ, ಇದರಲ್ಲಿ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಈಗ ನೀನು ಬಿಚ್ಚು ಹೃದಯದಿಂದ ಚೊಕ್ಕ ಮನಸ್ಸಿಂದ ನನ್ನ ಕೈ ಹಿಡಿದಕ್ಕೆ ಒಪ್ಪಿದ್ದೆ. ಆದ್ರೆ ನೀನು ಆಶ್ಚರ್ಯ ಪಡುವಂತ ಧನಲಕ್ಷ್ಮಿಯ ಮಂಚಾನೇ ಆಗ್ತದೆ. ಬಾಯಿ ಮುಚ್ಚಲೇ ಹುಚ್ಚಾಯಿನಿ. ನನ್ನ ಅಣ್ಣನಿಗೆ ಮದುವೆಯಾಗಿ ಬಂದು ಮಗಳಂತಿರುವ ಮೈದನ ಮೇಲೆ ಕಾಮದ ಕಣ್ಣು ಹಾಕುವ ನೀನು ಹೆಣ್ಣಲ್ಲ, ಹೆಮ್ಮಾರಿ. ರಾಕ್ಷಸಿ ಅಂತೀಯ ಅನ್ನು ಅಂದ್ರೆ ಏನ್ ತಪ್ಪಿಲ್ಲ. ನಿನ್ನ ಅಣ್ಣನಿಂದ ನನ್ನ ಹಸಿದ ಹೊಟ್ಟೆಯಿಂದಾದ್ರೂ ತುಂಬಿದ್ದೆ ಹೋದ್ರೆ ನಾನ್ಯಾಕೋ ನಿನ್ನ ಹಸಿದ ಕೈ ಒಡ್ಡಿ ಭಿಕ್ಷೆ ಬೇಡ್ತಾ ಇದ್ದೆ. ನಿಮ್ಮನ್ನ ಒಬ್ಬ ಗಂಡಸ. ಪ್ರೀತಿ ಜ್ಯೋತಿ ಬೆಳಗುತ್ತಿರೋ ನಾವು ಮನೆಯಲ್ಲಿ ನೀತಿ ತಪ್ಪಿದವಂತೆ ಬಗಲಿ ಅತ್ತಿಗೆ ಅನ್ನೋ ಪವಿತ್ರ ಪದವನ್ನು ಕತ್ತಿಗೆ ಹೋಲಿಸಿ ನನ್ನನ್ನು ಬಯಸಿ ನನ್ನ ಅಣ್ಣನಿಗೆ ನಿಂದೆ ನುಡಿ ಆಡಿದರೆ ಕಡಿದು ಹಾಕುವೆ ನಿನ್ನ ನುಡಿ ತಪ್ಪಿದ ನಾಡಿಗೆ. ಕಡಿದು ಹಾಕುತ್ತೇನೆ ಎಂದ ಕಡು ಕೋಪದಿಂದ ನನ್ನ ಮೇಲೆ ಸಿಟ್ಟಿನಿಂದ ಮುಂದಿಟ್ಟ ಹೆಜ್ಜೆಯನ್ನು ದಯವಿಟ್ಟು ಹಿಂದೆ ಹಿಡುವೇಳ. ಬಾ, ನಿನ್ನ ಮೇಲೆ ನಾನು ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ನನ್ನ ಆಸೆಯನ್ನು ಪೂರೈಸುವ ಮನೆ ಮೆಚ್ಚಿ ಬಂದ ಮಾಡ್ತೇನೆ ಹೊರತುಪಡಿಸಿ ಮತ್ತೊಂದು ಹೆಣ್ಣನ್ನು ಆಶಿಸುವಂತ ಏಷ ಗುಣದ ಗಂಡಲ್ಲ ಈ ಹುಲಿಯ. ಕೊಂಡ ಪ್ರಚಂಡ ಗಂಡನಿದ್ದರು ಸೂರ್ಯತನದ ಸೋಗನ್ನು ಹಾಕಿ ನಾನಿನ್ನ ಶರೀರದ ಆಶೆ ಎಂದು ಗಂಡಿನ ತಲೆ ಕೆಡಿಸುವ ರಂಡರ ರುಂಡ ಕೊಯ್ಯುವ ಗಂಡು ನಾನು. ಇದನ್ನೆಲ್ಲ ನೀನು ಯೋಚಿಸದೆ ನಿನ್ನ ಕಾಮದ ಆಲೋಚನೆ ನನ್ನನ್ನು ಒಪ್ಪಲು ಬಂದರೆ ಅತಿ ಆಗದೆ ಹೋಗೋದು ಈ ನಿನ್ನ ಕಾಮ ತುಂಬಿದ ಶರೀರ. ಮಾತಿಗೆ ಮಾತು ಬೆಳೆಸಿ ನನ್ನ ವಿರದ ಹುರಿಯನ್ನ ದಯವಿಟ್ಟು ಬಿದ್ದು ಬಾಳುವಂತೆ ಮಾಡಬೇಡ ಪ್ಲೀಸ್. ಬಾ, ನೀನೇ ನೆನಪಿಸ್ಕೋ, ಹಿಂದೆ ಮಹಾಭಾರತದಲ್ಲಿ ಒಂದೇ ಹೆಣ್ಣಿನ ಜೊತೆ ಪಾಂಡವರು 5 ಜನ ವರ್ತಿಸ್ಲಿಲ್ಲವೇನು? ಅಷ್ಟೇ ಏಕೆ ಆ ರಾಮಾಯಣದಲ್ಲಿ ಆ ವಾಲಿ ಸುಗ್ರೀವನ ಹೆಂಡತಿಯ ಜೊತೆ ವರ್ತಿಸ್ಲಿಲ್ಲವೇನು? ಅದರಂತೆ ನಾನು ನಿನ್ನನ್ನು ಬಯಸಿದ್ದೀನಿ ಎಂದಾಗ ಅದರಲ್ಲಿ ತಪ್ಪೇನಿದೆ? ಬಹಳ ಬಾ, ಈಗೇನಾದ್ರೂ ನೀ ನನ್ನ ಮೆಚ್ಚಿ ನನ್ನ ಕೈ ಹಿಡಿದಿದೆ. ಆದ್ರೆ ಈ ನನ್ನ ಏನಾದ್ರೂ ತವರಿನ ಸಿರಿ ಸಂಪತ್ತಿದೆಯಲ್ಲ ಅದಕ್ಕೆಲ್ಲ ನೀನೇ ದೊರೆ. ಪ್ಲೀಸ್ ನನ್ನ ಪಾದ ಮುಟ್ಟಿದರೂ ಏಸೆ ಹೆಣ್ಣೆ, ನಿನ್ನಂತ ಏಜ್ಗೆ ಹೆಣ್ಣಿಗೆ ಇದೇ ಸಾಕ್ಷಿ. ನಾಯಿಯಂತೆ ಬಗಳಿದರು ಇನ್ನೊಮ್ಮೆ ಹುಲಿಯ ಎಂದು ನನ್ನ ಅತ್ತಿಗೆ ಆದರು. ನನ್ನ ಅಣ್ಣನ ಬಾಳಿನಲ್ಲಿ ವಿಷ ಬರೆಸುವ ನಾಮರ್ಥ ನಾನಲ್ಲ. ಸರಿ, ಇದಕ್ಕೆ ನೀ ನನಗೆ ಬೇಕು ಹುಲಿಯ. ಸರಿ, ಇದಕ್ಕೆ ಹುಲಿಯ ನಿಲ್ಲಿಸಿ ನಿನ್ನ ಕೆಟ್ಟ ಕೆಲಸವನ್ನು.
ಅಯ್ಯೋರಿ ಬೇಗ ಬನ್ರಿ, ನಿನ್ ತಮ್ಮ ನನ್ನನ್ನು ಎಳೆದಾಡ್ತಾ ಇದ್ದಾನೆ, ಬೇಗ ಬನ್ನಿ. ಅತ್ತಿಗೆ ಮಚ್ಚ ಬಾಯ್, ಅತ್ತಿಗೆ ಅಂತ ಅತ್ತಿಗೆ, ಜನರ ಕಣ್ಣೆದುರಿಗೆ ಅತ್ತಿಗೆ ಅಂತ ಹೇಳಿ ತಾಯಿ ಅಂತಿರುವ ಈ ತಾಯಿಯ ಮೇಲೆ ಕಾಮದ ಕಣ್ಣು ಹಾಕಿರುವ ಈ ನನ್ನ ಬಾಳಿನಲ್ಲಿ ವಿಷ ಬೇಸಲು ಬಂದಿರುವ ಪಾಪಿ. ಹೊಡೆ, ನಿನಗೆ ತೃಪ್ತಿ ಆಗುವವರೆಗೂ ಹೊಡೆ. ಆದರೆ ತಾಯಿಯಂತರು ಅತ್ತಿಗೆ ಮೇಲೆ ಕಾಮದ ಕೈ ಮಾಡಿಲ್ಲ. ನಿನ್ನ ಪಾದದ ಸರಿ ಅತ್ತಿಗೆ, ಈ ನನ್ನ ಪವಿತ್ರವಾದ ಪಾದವನ್ನು ಮುಟ್ಟು ಯೋಗ್ಯತೆ ನಿನಗೆಲ್ಲಿದೆಯೋ ಕಟಕ. ಅಂದು ನನ್ನ ಆಯಿಲ್ ಮಿಲ್ಲನ್ನು ಕಟ್ಟಲು ಕ್ಯಾನ್ಸಲ್ ಮಾಡಿ ಅಂದು ತಿಳಿದುಕೊಂಡೆ ನೀನು ಈ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾನೆ ಎಂದು. ಹಾ, ಅಂದು ರೀತಿ ಸಾಕಷ್ಟು ನನಗೆ ಅವಮಾನ ಮಾಡಿದ್ದು ಸಾಲದೆ ಮತ್ತೆ ಈ ನನ್ನ ತಾಳಿ ಕಟ್ಟದ ಹೆಂಡತಿ ಮೇಲೆ ಕಾಮಕ್ಕೆ ಕಣ್ಣು ಹಾಕಿರುವಲ್ಲ. ಹಾ, ಎಷ್ಟು ದಿನದಿಂದ ಹೊಂಚಾಕಿ ಕೂತಿದೆ ಈ ಒಡ ಹುಟ್ಟಿದ ಸಹೋದರನ ಬಾಳಿನಲ್ಲಿ ವಿಷ ಬೆರೆಸಬೇಕು ಎಂದು. ಅಣ್ಣ, ಋಣ ಕಡಿಸಿಕೊಂಡು ಹೊರ ಹಾಕಿ ಹರನ ಶಾಪಕ್ಕೆ ಗುರಿಯಾಗಬೇಡ. ನನ್ನ ಮಾತು ಕೇಳು. ಅಂದು ತಾಯಿ ಸಾವು ಮುನ್ನ ಹೇಳಿದ ಮಾತು ಇಷ್ಟು ಬೇಗನ ಮರೆತು ಬಿಟ್ಟೇನ? ಇಷ್ಟು ಬೇಗನ ಮರೆತು ಬಿಟ್ಟೇನು? ಮಗ ಸುಂದರ ಒಂದೇ ಬಳ್ಳಿಯಿಂದ ಉಪಯೋಗಿಸಿದ ಈ ಬಳ್ಳಿಯನ್ನು ಕತ್ತರಿಸಿ ಒಗೆಯಬೇಡಣ್ಣ. ನಿನ್ನ ಕಾಲಿಗೆ ಬೀಳ್ತೀನಿ ಅಣ್ಣ, ನಿನ್ನ ಕಾಲಿಗೆ ಬೀಳ್ತೀನಿ. ಸರಿ ಅಚ್ಚಿಗೆ, ಇಲ್ಲದ ಸಲ್ಲದ ಉಪದೇಶ ನನ್ನ ಮುಂದೆ ತೋಡಬೇಡ. ನೋಡಿ, ಒಂದೇ ಸಾರಿ ಹೇಳ್ತೇನೆ, ಇನ್ನು ಮುಂದೆ ಅಣ್ಣ ತಮ್ಮಂದರ ಋಣ ಬಂದ ಮುಗಿತು ಅಂತು. ಅಂದು ತಂದೆ ತಾಯಂದರು ತೀರಿ ಹೋದಾಗ ನಿನ್ನನ್ನು ತಂದೆ ತಾಯಂದ್ರಂತೆ ನಿನ್ನನ್ನು ಬೇಯಿಸಿ ಉಳಿಸಿ ದೊಡ್ಡವನನ್ನಾಗಿ ಮಾಡಿದ ತಪ್ಪಿಗಾಗಿ ನೀನು ಮತ್ತೆ ತಾಯಿಯಂತರಿಗೆ ನೀನು ಕಣ್ಣು ಹಾಕಿದೆ ಅಂದ ಮೇಲೆ ನಿನ್ನ ಮುಂದೆ ನೀನು ನನ್ನ ತಮ್ಮನಲ್ಲ, ನಾನು ನಿನ್ನ ಅಣ್ಣನಲ್ಲ. ನೀನು ಕಣ್ಣು ಮುಚ್ಚಿ ನನ್ನ ತಂದೆ ತಾಯಿಯ ಕಣ್ಣು ಮುಚ್ಚಿ ಭೂಲೋಕಕ್ಕೆ ಮಗನೆಂಬ ಸೋಗನ್ನು ಹಾಕಿ ಹುಟ್ಟಿದ ನೀನು ನನ್ನ ತಂದೆಯ ಸೋಳೆಯ ಮಗನು. ಇದು ಮಾತನ್ನು ಬೇರೆ ಇಷ್ಟೊತ್ತಿಗೆ ಆಡಿದರು ಅವರನ್ನು ಹೆಣ ಮಾಡಿ ಮಣ್ಣಾಗ ಮುಚ್ಚಿ ಬರುತ್ತಿದೆ. ಆದರೆ ನನ್ನ ಹಿರಿಯ ಅಣ್ಣ ಹೃದಯ ತುಂಬಿ ತಂದೆ ನುಡಿದಾನಂತ ಸುಮ್ಮನೆ ಬಿಡುತ್ತೇನೆ. ತಂದೆ ನುಡಿದಾನಂತ ಸುಮ್ಮನೆ ಬಿಡುತ್ತೇನೆ. ನೋಡು, ಈ ನಿನ್ನ ಪೌರುಷದ ಮಾತು ನನ್ನ ಮುಂದೆ ನಡೆಯುವುದಿಲ್ಲ. ಹಾ, ಇನ್ನು ಮುಂದೆ ಈ ನನ್ನ ಪಾಲಿಗೆ ಬರ್ತಕ್ಕಂಥ 1 ಲಕ್ಷ ರೂಪಾಯಿ ಹಣ ಕೊಟ್ಟು ಮನೆ ಬಿಟ್ಟು ಹೊರಗೆ ಹೋಗಲಿಂದ. ಹಣ 75,000 ಸಾಲ ನಾನು ಯಾವುದಂತ ಕೊಡಲಿ ಅಣ್ಣ? ಏಕೆ ಈ ರೀತಿ ಮೇಲಿಂದ ಮೇಲೆ ನನಗೆ ಮೋಸದ ಮಳೆಗರಿತ್ರು ಅಣ್ಣ? ನನಗೆ ಮೋಸದ ಮಳೆಗರಿತ್ರು. ಮೋಸ ಈಗ ತಿಳಿಯುತ್ತಲ್ಲ ನಿನ್ನ ಮೋಸದ ಬೆಲೆ. ಅಂದು ಮನೆಯ ಸಂಸಾರಕ್ಕೆ ಬೇಕಾದಾಗ ಹಣ ತೆಗೆದುಕೊಂಡು ಬಾ ಎಂದು ಹೇಳಿದಾಗ ತಿಳಿಯಲಿಲ್ಲವೇ ನಿನಗೆ ಮೋಸದ ಬೆಲೆ? ಬೀಜ ಬಿತ್ತನೆ ಗೊಬ್ಬರಕ್ಕಾಗಿ ಹಾಗೂ ಕೃಷಿ ಪಂಪ್ ಸುಟ್ಟಿದೆ ಅಂತ ಹೇಳಿ ಅದಕ್ಕಾಗಿ ಬೆಲ್ಲಿಗಾಗಿ 6 ಜೈರಾಜನಿಗಳ ಹತ್ತಿರ ಸಾಲ ತಂದಿದ್ದೀನಲ್ಲ. ಅದು ಅಲ್ಲದೆ ನೀನು ಬೇಡಿದಾಗ ನನ್ನ ವಿದ್ಯಾಭ್ಯಾಸಕ್ಕಾಗಿ ಖರ್ಚು ತಂದಿದ್ದು ಎಲ್ಲಿಂದ? ಅದು 6 ಜೈರಾಜನಿಗಳಿಂದ. ಎಲ್ಲವೂ ಸೇರಿ 1 ಲಕ್ಷ ರೂಪಾಯಿ ಹಣ ಆಗಿದೆ. ಆ ಹಣ ನಿನಗೂ ಸಾಲದಲ್ಲಿ ಪಾಲ ಮುಟ್ಟಬೇಕು. ಆ ಹಣ ಕೊಟ್ಟು ಹೊರಟು ಹೋಗಿಲ್ಲಿಂದ. ಬ್ಯಾಂಕ್ ಲೋನ್ ಬಂದ ಮಾಲಿನಲ್ಲಿ ಮುಟ್ಟಿದೆ ಅಂತ ಹೇಳಿದ್ದೆ. ನಾನು ಶಾಲೆ ಕಲಿತಿದ್ದು ಸರ್ಕಾರಿ ಸಹಾಯಧನದಿಂದ ಕಲಿತಿದ್ದೇನೆ. ಸ್ವಲ್ಪ ಆದರೂ ಮನೆ ಖರ್ಚಿಗೆ ಮಾಡಿರ್ಬೇಕು. ಇದೆಲ್ಲ ಬರೆದ ಜಯರಾಜನಲ್ಲಿ ಏಕೆ 1 ಲಕ್ಷ ಸಾಲ ಹೋಗುತ್ತೆ ಅಣ್ಣ? ಧನ್ಯರ ಏಕೆ ಸಾಲವಾಗುತ್ತೆ ಅಂದರೆ ನೀನ್ ನನ್ನನ್ನು ಕೇಳಿದ್ರೆ ಏನ್ ಹೇಳ್ತೀಯ? ನನ್ನನ್ನು ಕೇಳಿಲ್ಲ, ನಾನು ಹೇಳ್ತೀನಿ. ಏನ್ 5 ನಿಮಿಷದಲ್ಲಿ ನಿನ್ನ ಮಾತು ಹಾಕಿ
ಕೊಂಡು ಹೋಗ್ಬಿಡ್ತಾನೆ ಮಗನ. ಯಾರ ಮನೆ ಕೀಲಿ ಹಾಕ ಖಾಲಿ ಮಾಡಕ್ ಬಂದಿಲ್ಲ 10 ಮಾಸ ಸಾವುಕಾರ. ನಿನ್ನ ಅಣ್ಣ ಮಾಡಿದ ಸಾಲಕ್ಕಾಗಿದೆ ಹುಲಿಯ. ನೋಡಿ ಶ್ರೀಮಂತರೇ, ನೀವು ಹೇಳುವುದು ನಿಜವಿದೆ. ಯಾಕೆಂದರೆ ನಿಮ್ಮ ಹತ್ತಿರ ನಾವು ಸಾಲ ತಂದದ್ದು ನಿಜ. ಯಾಕೆಂದರೆ ಸಾಲ ತಂದದ್ದು ನಾನೆಂದರೆ ನಿಮಗೆ ಹಣ ಕೊಡೋದಕ್ಕೆ ನಾನು ಜವಾಬ್ದಾರನಾಗಬೇಕು. ಆದರೆ ಬೇಡಿದಾಗ ನಿಮ್ಮ ಹತ್ತಿರ ಹಣ ತಂದು ಕೊಟ್ಟಾಗ ಸಿಕ್ಕಂತೆ ತಿಂದು ಕೋಪ ಬೇಯಿಸಿಕೊಂಡು ಸಾಕಿನಿಂದ ಮಾತಾಡ್ತಾರಲ್ಲ, ಇಂಥ ಪಾಪಿಗೇಡಿ ತಮ್ಮಂದ್ರಿಗೆ ಅಂತ ಗೊತ್ತಾಗಬೇಕು ಸಾಲದ ಬೆಲೆ. ಅದೇನಂತ ಪಟ ಪಟ ಹೇಳ್ಬಿಡಪ್ಪ. ನಮ್ ದನರಿರೋದ ನಿನ್ನ ಸಲಾಗಿ. ನೋಡಿ ಶ್ರೀಮಂತರೇ, ನಿಮ್ಮ ಸಾಲ ಕೊಡುವಂತೂ ನಿಜ. ನೋಡಿ, ಈಗ ಮೊದಲೇ ನಮ್ಮ ಅಣ್ಣ ತಮ್ಮಂದೆ ಹತ್ತಿರ ಅದೇ ವಿಚಾರ ನಡೆದಿದೆ. ಇನ್ನೊಂದು ವಾರಗಳ ಕಾಲ ಅವಕಾಶ ಕೊಡಿ, ತಪ್ಪದೆ ನಿಮ್ಮ ಸಾಲವನ್ನು ಎಲ್ಲ ಕೊಟ್ಟು ಋಣಮುಕ್ತನಾಗುತ್ತೇವೆ. ಆಗಲಿ ಸುಂದರ್. ನೋಡು, ಟೈಮ್ ಎಲ್ಲರಿಗೂ ಒಂದೇ ತರ ಇರಲ್ಲ. ಅನುಲಿ ಆಪತ್ತು ಬಂದೇ ಬರುತ್ತೆ. ಆದರೆ ನಿಮ್ಮಂತವರು ಒಂದು ತರ ಕೇಳಿದರೆ ಕೇಳುವ ಒಂದು ಗುಣದಲ್ಲಿರುತ್ತೆ. ಬಟ್ ನನ್ನ ಮಗ ಮಾತಾಡೋದು ನನಗೆ ಮನಸ್ಸಿಗೆ ಬರಲಿಲ್ಲ. ಕೇಳ್ತಿಯಲ್ಲ, ಇನ್ನು 1 ವಾರ ಅಲ್ಲ, ತಿಂಗಳು ಟೈಮ್ ತಗೋ, ಬರ್ತೇವೆ. ನಿಮ್ಮ ಉಪಕಾರಕ್ಕೆ ಧನ್ಯವಾದಗಳು ಸಾವುಕಾರ. ಹೋಗಿ ಬನ್ನಿ. ಅಣ್ಣ, ಸುಮ್ಮನೆ ಜಯರಾಜನ ಕುತಂತ್ರದಲ್ಲಿ ಸಿಲುಕಿಸಿಕೊಂಡು ಅಳುಕಿಸಬೇಡಣ್ಣ. ನನ್ನ ತಂದೆ ಗಳಿಸಿದ ಆಸ್ತಿಯಲ್ಲಿ ನನಗೆ ಸೂಜಿ ಮಣಿಯಷ್ಟು ಜಾಗ ಕೊಡ್ತಿದ್ದರೂ ಪರವಾಗಿಲ್ಲ. ಆದರೆ ಅನ್ಯಾಯವಾಗಿ ಜಯರಾಜನಿಗೆ ಈ ಮನೆ ಬಿಟ್ಟು ಕೊಡಬೇಡಣ್ಣ, ಈ ಮನೆ ಬಿಟ್ಟು ಕೊಡಬೇಡ. ನೋಡಿ ಹುಲಿಯ, ಮಾಡಿ ಸಾಲ ಕೊಟ್ಟು ನಮ್ಮ ಅಪ್ಪನ ಮಕ್ಕಳಾಗಿ ನಾವು ಇರಬೇಕು. ಆದ್ರೆ ಕೊಟ್ಟ ಮಾತಿಗೆ ತಪ್ಪಿ ನಡೆದ್ರೆ ಅವರ ಅಪ್ಪಿಗೆ ಹುಟ್ಟಿದ ಮಕ್ಕಳು ನಾವು ಆಗಬಾರ್ದು. ಸಾಲ ತಂದಿ ಒಂದ ಮೇಲೆ ಸಾಲ ಕೊಡಲೇಬೇಕ. ಒಂದ್ ವೇಳೆ ಸಾಲ ನಮ್ಮ ಕೈಲಿಂದ ಕೊಡದಿದ್ದ ನೆಗೆದಿದ್ರ ಮಣಿ ಆದ್ರೆ ಮಾರ್ಬೇಕು, ಆಸ್ತಿ ಆದ್ರೆ ಮಾರ್ಬೇಕ. ಆಯ್ತಣ್ಣ, ನಿನ್ನ ಮರ್ಯಾದೆಗಿಂತ ನನಗೇನು ಆಸ್ತಿ ಹೆಚ್ಚಿದ್ದಲ್ಲಣ್ಣ. ತೆಗೆದುಕೊಂಡು ಬಿಡು, ನಾ ಹಾಕ ಸಹಿಯನ್ನು. ನೋಡು, ಈ ನಾನು ಮಾಡಿದ ಸಾಲದಲ್ಲಿ ನಿನಗೆ ಈ ಮನೆಯಲ್ಲಿ ಆಸ್ತಿ ಬೇಕಾದ್ರೆ ಬ್ಯಾಂಕಿನಲ್ಲಿರುವ ಸಾಲ ಹಾಗೂ ಜೈರಾಜನಿಗಳಿರುವ ಸಾಲ ಅದನ್ನು ನೀನು ಒಪ್ಪಿಕೊಂಡು ಸಾಲ ತುಂಬಬೇಕು. ಅಂದ್ರೆ ಮಾತ್ರ ಈ ಆಸ್ತಿಯಲ್ಲಿ ನಿನಗೂ ಪಾಲ ಕೊಡ್ತಾ ಇದ್ದೀನಿ. ಒಂದು ವೇಳೆ ಸಾಲ ತುಂಬದಾಗುತ್ತಿಲ್ಲ ಅಂದ್ರೆ ನಿನಗೂ ಕೂಡ ಆಸ್ತಿ ಬರಂಗಿಲ್ಲ ಅಂತ ತಿಳ್ಕೊ. ಇರಲಿ ಬಾ ಜ್ಯೋತಿ, ಇದನ್ನೆಲ್ಲ ನೀನು ಕೇಳಬಾರ್ದು. ಈ ಮನೆಯ ಋಣ ಹರಿದು ಅರಣ್ಯ ಸೇರ್ಬೇಕಾಗಿತ್ತು ನಾವು. ನನ್ನ ತಂದೆ ಗಳಿಸಿದ ಆಸ್ತಿಯಲ್ಲಿ ಅವನೊಬ್ಬನೇ ಉಳಬೇಕೆಂದು ಅವನ ದೈವದಲ್ಲಿದ್ದಾಗ ನನಗೆ ಈ ಮನೆಯಲ್ಲಿ ಸ್ಥಾನವಿಲ್ಲ ಜ್ಯೋತಿ. ಅಂದು ನಿನ್ನ ಮಾತು ಕೇಳದೆ ನಿನ್ನ ಎಲ್ಲ ಆಸ್ತಿಯನ್ನು ಇವರು ಕೈಯಲ್ಲಿ ಬಿಟ್ಟು ಕೊಟ್ಟು ಸೋತು ಹೋದೆ ಜ್ಯೋತಿ, ಸೋತು ಹೋದೆ. ಇವತ್ರೆ ನಮ್ ಗತಿ ಏನ್ರಿ, ನಮ್ ಗತಿ ಏನು? ನೋಡು, ಈ ರೀತಿ ಹತ್ತು ಕರೆಸಿ ನಿಮ್ಮ ಬಣ್ಣದಾಟ ನಮ್ಮ ಮುಂದೆ ನಡೆಯುವುದಿಲ್ಲ. ಇನ್ನು ಮುಂದೆ ಈ ಆಸ್ತಿಯಲ್ಲಿ ನಮ್ಮದೇನು ಪಾಲ ಇಲ್ಲ ಅಂತ ನಮ್ಮ ಅಣ್ಣನಿಗೆ ನನ್ನ ಸಂತೋಷದಿಂದ ಬರೆದು ಕೊಟ್ಟಿದಂತ ಸೈ ಹಾಕಿ ಕೊಟ್ಟು ಮೊದಲ ಹೊರಟು ಬೆಳಿಲಿಂದ. ಸೈ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ವಿಚಾರ ಮಾಡ್ರಿ. ಅರ ಹೊಟ್ಟೆಯಿಂದ ನಮ್ಮ ಮಗ ಮನೆ ಬಿಟ್ಟು 3 ದಿನ ಹೋಗಿದ್ದಾನೆ. ನಾವು ರವಿಯನ್ನ ಬಿಟ್ಟು ಹೋಗ್ಬೋದೆ? ಈ ಮಾತಿನಲ್ಲಿ ನಾನಿತ್ತು ಸತ್ತಂತೆ ಜ್ಯೋತಿ, ನಾನಿತ್ತು ಸತ್ತಂತೆ. ಇನ್ನು ಏನ್ ನೋಡ್ತಾ ಇದ್ಯಾ? ಮೊದಲು ಸೈ ಹಾಕು.
ಸೈ ಹಾಕಿ ಕರ್ಕೊಂಡು ಹೊರಟೋಗಿ ಎಲ್ಲಿಯಾದರೂ. ಆಯ್ತು ಅಣ್ಣ. ಹೊಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ. ಹಾ, ನಾಳೆ ಮತ್ತೆ ನನ್ನ ಗಂಡ ಅಷ್ಟೇ ಸೈ ಹಾಕಿದ್ದಾನೆ. ಗಂಡತಿ ಸೈ ಇಲ್ಲ ಅಂತ ಕೋರ್ಟಿಗೆ ಹೋಗೋ ನಿಮ್ಮಂತ ಹೆಂಗಸರು ಇಷ್ಟಿಲ್ಲ. ಹಾ, ನಿನ್ನದು ಒಂದು ಸೈ ಮಾಡು ಮೊದಲಿದ್ರ ಮೇಲೆ. ಮಾಡು ಜ್ಯೋತಿ ಮಾಡು. ಹೊಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ. ದಿನವೆಲ್ಲ ಮಾಡಲಿ ಕಣ್ಣೀರು ತಂದರು. ಹೊರಟು ಹಾಕಿರೋ ಎರಡು ಒದಗಿ ತಿಂದ ಹೋಗ್ಬೇಕಂತೀರೋ. ಬಾ ಜ್ಯೋತಿ ಹೋಗೋಣ. ಏ ಜ್ಯೋತಿ ನಿಂತ್ಕೊಳ್ಳೆ. ನಿನ್ನ ಕೈಲಿರೋ ಬಂಗಾರದ ಬಳೆ ನಂದು ಕೊಡೆ ಅದನ್ನ. ನನ್ನ ಮನೆಯಿಂದ ತಂದಿರೋ ಬಳೆನ ನಾನೇ ಹಾಕ್ಕೊಡ್ಲಿ? ಅಲ್ವೇ, ನೀವು ತವ್ರ ಮನೆಯಲ್ಲಿ ತಿನ್ನೋಕೆ ಕೂಡಿಲ್ಲ, ಇನ್ನು ಬಂಗಾರದ ಬಳೆ ಎಲ್ಲಿಂದ ಬರ್ತೆ? ಕೊಡೆ ಅವನ. ಜ್ಯೋತಿ ಕೊಟ್ಟು ಬಿಡು ಅವೆರಡನ್ನು. ದೇವರು ನಮಗೆ ಬಲವಾದ 2 ರೊಟ್ಟೆ ಕೊಟ್ಟಿದ್ದಾನೆ. ದುಡಿದು ಹೊಟ್ಟೆ ತುಂಬಿಸಿಕೊಳ್ಳೋಣ ಈ ಸಮಾಜದಲ್ಲಿ. ಅಮ್ಮ ಮಹನೀಯ ಮಹಾಲಕ್ಷ್ಮಿ, ಇಲ್ಲಿವರೆಗೆ ನಮ್ಮನ್ನು ಮಳಿ ಚಳಿ ಬಿಸಿಲಿನಿಂದ ರಕ್ಷಿಸಿದೆ. ಆದರೆ ಬಹುದೂರ ಓದುತ್ತಿದ್ದೆ ತಾಯಿ ಎಂದು ಬಹುದೂರ. ನೋಡಿ, ಎಷ್ಟೊಂದು ಸಕ್ಕಿನಿಂದ ನನ್ನ ಹೆಂಡತಿಗೆ ಕೈಯಾಗಿನ ಬಳಿ ಬಿಚ್ಕೊಳತ್ ಹೇಳ್ತಿದ್ದಿಲ್ಲ. ಹಾ, ನೀನು ಮೈ ಮೇಲೆ ತೊಟ್ಟಿರುವ ಅಂಗಿ ಕೂಡ ಬೆಚ್ಚಿಕೊಟ್ಟ ಹೋಗ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ. ಪ್ರೀತಿಯ ವಾತ್ಸಲ್ಯಕ್ಕೆ ಅರ್ಥವಿಲ್ಲ. ಪ್ರೀತಿಯ ವಾತ್ಸಲ್ಯಕ್ಕೆ ಹೋಗೋಣ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ. ಪ್ರೀತಿಯ ವಾತ್ಸಲ್ಯಕ್ಕೆ ಅರ್ಥವಿಲ್ಲ. ಪ್ರೀತಿಯ ವಾತ್ಸಲ್ಯಕ್ಕೆ ಅರ್ಥವಿಲ್ಲ. ಪ್ರೀತಿ, ಈಗಲಾದ್ರೂ ಸಂತೋಷವಾಯ್ತು ನಿನಗೆ? ಆರಿ ಬನ್ನಿ, ಪೀಡೆ ಅಂತೂ ಮನೆ ಬಿಟ್ಟು ಹೋದ್ವಲ್ಲ. ಹಾ, ಈ ಮನೇಲಿ ನೀವೇ ರಾಜ, ನಾನೇ ರಾಣಿ. ನೋಡು ಪ್ರೀತಿ, ಬರೀ ನಾನೇ ರಾಜ ನೀನೇ ರಾಣಿ ಅಂದ್ರೆ ಸಾಲದು. ಆದ್ರೆ ಈ ಸಂತೋಷಕ್ಕಾಗಿ ಏನಾದ್ರೂ ಒಂದು ನಿನ್ನ ಗಂಡನಿಗೆ ಸ್ವೀಟ್ ಆದ ಮತ್ ಕೊಟ್ರೆ ಮಾತ್ರ ಮುಂದಿನ ಕೆಲಸ. ಏನ್ರಿ ಇಷ್ಟೊಂದು ವಯಸ್ಸಾಗಿದೆ, ಇನ್ನು ಮುತ್ಕೆ ಎತ್ತಿರಲ್ಲ. ಚೀ ಹೋಗಿಯಪ್ಪ ರೀ, ನಿಮ್ಮ ನೋಡಿನೇ ಗಾದೆ ಬರ್ದಿರ್ಬೇಕು ಅನಿಸುತ್ತೆ. ಏನಂತ ಗಾದೆ ಬರ್ತಾರೆ ಚಿನ್ನ? ಹುಣಸೆ ಗಿಡ ಮುಪ್ಪಾದ್ರೆ ಹೋಳಿ ಮುಪ್ಪಲ್ಲ ಅಂತ. ಹೌದು, ಬರೀ ಯಾವತ್ತು ನೀವು ಇದನ್ನೇ ಅಂತೀರಾ ಅಂತ ನನಗೂ ಗೊತ್ತು ಚಿನ್ನ. ಹೌದನ್ನ ಗೊತ್ತಿದ್ರು ಆಸೆ ಮಾತ್ರ ಬಿಡಲ್ವಲ್ಲ. ಹೌದು, ಶುರು ಮಾಡಿ. ಮತ್ತು ಮಾತು ಮತ್ತು ನಿನ್ನ ಮತ್ತು ನನ್ನ ಮತ್ತು ಮತ್ತು ಮಾತು ಮತ್ತು ನಿನ್ನ ಮತ್ತು ನನ್ನ ಮತ್ತು ನಿಜವಾಗಿ ಸುಖವಾಗಿ ಸನದಾನ ಸನಸಾಗಿ ಮನ ಉಯ್ಯಾಲೆಯಾಡಿದೆ. ಮಾತು ಮತ್ತು ನಿನ್ನ ಮತ್ತು ನನ್ನ ಮತ್ತು ನಿಜವಾಗಿ ಸುಖವಾಗಿ ದೇವ ಶ್ರೀ ಮುಕ್ತಿನಾಥ, ಈಗಲಾದ್ರೂ ತೃಪ್ತಿ ಆಯ್ತೇನಪ್ಪ ನಿನ್ನ ಮಳಕೆ. ಅಖಂಡ ಭಾರತ ಖಂಡದಲ್ಲಿ ಹುಟ್ಟಿ ನಾವು ಪ್ರಚಂಡ ಭಾರತರೆಂಬುದನ್ನು ಮರೆತು ನಿಲ್ಲಿಸಿ, ಅತ್ತೆಗೆ ಅಪವಾದದಿಂದ ಇವನೊಬ್ಬ ಕಾಮುಕ ಎಂದು ನನ್ನ ಜಗಕ್ಕೆ ತೋರಿಸಿ, ಕತ್ತಿಗೆ ಕೈ ಹಾಕಿ ಹೊರ ತಳ್ಳಿಯ ನನ್ನ ಮನೆಯಿಂದ. ಶಂಭು ಲಿಂಗನ ಮೇಲೆ ಅಂಬಲು ನೆಟ್ಟು ಲಿಂಗಧರಣ ಮಾಡಿ
ಮಾಡಿ ನನ್ನ ಪತಿಯೇ ಪರಮಾತ್ಮನೆಂದು ನಂಬಿದ ನನ್ನ ಸತಿಗೆ ಸೂಳೆ ಎಂದು ನಾಮಕರಣ ಮಾಡಿ ನನ್ನನ್ನು ಬಯಸಿ ನನ್ನ ಅತ್ತಿಗೆ ನಿನ್ನ ದೃಷ್ಟಿಯಲ್ಲಿ ಕರೆತಿಯೇ ಹೇಳು ಮುಕ್ತಿನ ತಾಯಿ ಹೇಳು. ಇದ್ದೆಲ್ಲ ಆಸ್ತಿ ಅಂತಸ್ತಿನೆಲ್ಲ ಬಿಟ್ಟು ಕೊಟ್ಟು ದಟ್ಟ ಅರಣ್ಯ ದಾರಿಯನ್ನು ಹಿಡಿದು ಇನ್ನು ಮೇಲೆ ನನ್ನ ಮೇಲೆ ಏನಾದರೂ ತಪ್ಪಿದರೆ ಸುಟ್ಟು ಬಿಡು ಆ ನಿನ್ನ ಉರಿ ಗಣ್ಣಿನಿಂದ. ಆಮೇಲೆ ಕಟ್ಟಲಿ ಕಾಮಿನಿಯರ ಸಂಪತ್ತಿನ ಸಾಮ್ರಾಜ್ಯವನ್ನು. ಶಾಂತವಾಗಿರಿ ಸ್ವಾಮಿ, ಶಾಂತವಾಗಿರಿ. ಹಾಗೆ ಶಾಂತಿ ಮಾಡಿಕೊಳ್ಳಲಿ ಜ್ಯೋತಿ. ನನಗಾದ ಅವಮಾನ ಉರಿಯನ್ನು ಕಂಡು ಶಾಂತಿ ಎಂಬ ಮಂತ್ರಗಾರನೇ ಕಂತ್ರಿ ರಾಜಕಾರಿಗಳ ಬೆನ್ನತ್ತಿ ತಮ್ಮನ ಕತ್ತನ್ನೇ ಕುಯ್ಯುತ್ತಿರುವಾಗ ಒತ್ತಿ ಉರಿಯುತ್ತಿದೆ ನನ್ನ ಹೃದಯದಲ್ಲಿ ಬೆಂಕಿ. ಈ ಒತ್ತಿ ಉರಿಯುತ್ತಿರೋ ಬೆಂಕಿ ನಂದಿ ಮಂದವಾಗಬೇಕಾದರೆ ಇದಕ್ಕೆ ಬೇಕಾಗಿದೆ ಜ್ಯೋತಿಯ ಜೈ ರಾಜನೇದ ರಕ್ತ ಅಂದಾಗ ನನ್ನ ಆತ್ಮಕ್ಕೆ ಶಾಂತಿ ಜ್ಯೋತಿ. ಎಂತ ಮಾತು ಅಂತ ಹಾಡ್ತಾ ಇದ್ದೀರಾ, ಎಂತ ಮಾತು ಅಂತ ಹಾಡ್ತಾ ಇದ್ದೀರಾ. ನಮಗಾದ ಕೇಡಿಗಾಗಿ ಅವರ ಮೇಲೆ ನಾವು ಸೇಡು ತಿಳಿಸ್ಕೊಳಕ್ಕಾಗುತ್ತೇನೋ? ಖಂಡಿತ ಆಗೋದಿಲ್ಲ ರೀ. ಓಡುವ ಬಂಡಿ ಓಡುತ್ತಲೇ ಇರಬೇಕಾದ್ರೆ ನಿಂತು ನೋಡುವ ಜನಕ್ಕೆ ನಾವು ಮಾತನಾಡಬೇಕೇನೋ? ಖಂಡಿತ ಸಾಧ್ಯವಿಲ್ಲ ರೀ. ಬನ್ನಿ, ನಮ್ಮ ದಾರಿಯನ್ನು ಸಾಗುತ್ತಾ ನಾವು ಹೋಗೋಣ. ಬನ್ನಿ, ನಮ್ಮ ಪಾಡಿಗೆ ನಾವು ಹೋಗೋದಾದರೂ ಎಲ್ಲಿಗೆ ಜ್ಯೋತಿ? ಈತ ನಿನ್ನ ಮಣಿಯೂ ಸುಟ್ಟು ಹೋಯಿತು. ಈತೊಬ್ಬ ನಿನ್ನ ಅಣ್ಣನು ಕೂಡ ಪ್ರೀತಿ ಅಪವಾದಕ್ಕೆ ಗುರಿಯಾಗಿ ಎಲ್ಲೋ ಹೋಗಿಬಿಟ್ಟ. ಈಗ ನಮಗೆ ಹೋಗೋದು ಒಂದೇ ದಾರಿ, ಆ ಜಂಗಲಿನ ಬಯಲು ಸೀಮೆಗೆ ದಾರಿ. ಹೋಗೋಣ ಜ್ಯೋತಿ. ಅಂದ್ರೆ ಆ ಕಾಡು ಪ್ರಾಣಿಗಳ ಭಯ ಇಲ್ವೇ ನಿಮಗೆ? ಹುಚ್ಚಿ, ಹಿಂದೆ ರಾಮಾಯಣ ಮಹಾಭಾರತದಲ್ಲಿ ವನವಾಸ ತಿರುಗಿದ ರಾಮ ಲಕ್ಷ್ಮಣರು ಆ ಪಾಂಡವರು ಮೃಗಗಳಿಗೆ ಹಂಚಿ ಮನೆಯಲ್ಲೇ ಕುಳಿತಿದ್ದರೆ ಇಷ್ಟೊತ್ತಿಗೆ ಆ ಯುದ್ಧ ನಡೆಯುತ್ತಿರಲಿಲ್ಲ ಜ್ಯೋತಿ. ಅಲ್ಲಿಯೇ ನಮ್ಮವರ ಯುದ್ಧ. ಅಂದ್ರೆ ನಿಮ್ಮ ಮಾತೇನು ರೀ? ಹಿಂದೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಕೌರವರನ್ನು ಕೊಲ್ಲಲೆಂದು ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದಾಗ ಅವರು ನನ್ನ ಅಣ್ಣ ತಂದೆ ತಾಯಿ ಎಂದರು ಎಂದು ಹಿಂದಕ್ಕೆ ಸರಿದಾಗ ಧರ್ಮದ ದಾರಿಯನ್ನು ತುಳಿದು ವಿಶ್ವದ ಭೂಮಿಯನ್ನು ತೋರಿಸಿ ಅವಳ ದುಷ್ಟರನ್ನು ವರ್ತಿಸಲಿಕ್ಕೆ ಬರುತ್ತಾಳೆ ನನ್ನ ನಾಡು ತಾಯಿ. ನಡಿ ಜ್ಯೋತಿ, ಹೋಗೋಣ. ನನ್ನ ಬವ್ವಾರೆ ಏನ ಚಂದ ಕಾಣತೆ ಕಸದವ್ರೆ ಬರ್ತದೆ ನೋಡಾಕ ನಮ್ಮನಿಗೆ ಕೊಟ್ಟದವ್ರೆ. ನಮ್ಮ ಮನೆಯಾಗ ದರ್ಬಾರನಿಂದ ನಮ್ಮನು ತೋಸಿ ಆಗಾಕಿ ಅಂದ. ನಮ್ಮ ಮನೆಯಾಗ ದರ್ಬಾರನಿಂದ ನಮ್ಮನು ತೋಸಿ ಆಗಾಕಿ ಅಂದ. ಇದೀಗ ಮಾಡಿದಿ ಬರೋದ ಬಂದ ಮನಸ ಗಂಡೇನ ಇಟ್ಟಾನ ಚಂದ. ಪಾರಿಯವ ನನ್ನ ಪಾರಿಯವ ಅಡ್ವಾನ್ಸ್ ಬಿಟ್ಟಾಳ ಫೋನ್ ಪೇ ಕರಕ್ಕ ಕಾಣ್ಬೇಕ ಅಂದಾಳ ಮನಗಂಡ ಲೋಕ. ಅಡ್ವಾನ್ಸ್ ಬಿಟ್ಟಾಳ ಫೋನ್ ಪೇ ಕರಕ್ಕ ಕಾಣ್ಬೇಕ ಅಂದಾಳ ಮನಗಂಡ ಲೋಕ. ಮತ್ತ ಸಿಕ್ಕೈತಿ ಸೌಕಾರ ಬದುಕ ಕೈನ ನಡಿತಾಳ ಕೊಟ್ಟ ರೊಕ್ಕ.
ಕಿಲೋಮೀಟರ್ ಎದ್ರು ಮರೆಯಕ್ಕಾಗುದಿಲ್ಲ 2-3 ಹೆಚ್ಚಾಗ ನಿನ್ನ ಮನೆ ಐತಿ ಬಿಡಲಕ್ಕಾಗುದಿಲ್ಲ ನಾ ಯಾರ ಮ್ಯಾಲ ಸೆಟ್ಟ ಹಿಡ್ಕೊಂಡ ಪ್ರೀತಿಯ ಮಾಡಿಲ್ಲ ಬ್ಯಾಡ ಬ್ಯಾಡ ಅಂತ ಎಟ್ಟ ಬಡ್ಕೊಂಡ್ರು ಮನಸ್ಸ ಕೇಳಲಿಲ್ಲ 1000 ಹುಡುಗಿಯರು ಸಾಲಾಗಿ ನಿಂತರು ಯಾರನ್ನು ನೋಡೋದಿಲ್ಲ ಐಶ್ವರ್ಯ ರೈ ಬಂದ್ರು ಓ ನನ್ನ ಗೆಳತಿ ನೀನ ನನಗ ಮೊದಲ ಮನಸ್ಸ ಆಗ್ಯಾವಾಗಲ ಬದಲ ಕುಂತಲ್ಲಿ ಕೂಡಂಗಿಲ್ಲ ನಿಂತಲ್ಲಿ ನಿಲ್ಲಂಗಿಲ್ಲ ಏನೇನೋ ಆಗ್ತೈತಲ್ಲ ಹೇಳೋಕೆ ಮಾತೇ ಇಲ್ಲ ಜುಮ್ ಜುಮ್ಮಯ್ಯ ಪ್ರಾಯ ಬಂದ್ರೆ ಏನು ಸುಮ್ಮಯ್ಯ ಜುಮ್ ಜುಮ್ಮಯ್ಯ ಪ್ರಾಯ ಬಂದ್ರೆ ಏನು ಸುಮ್ಮಯ್ಯ ತರ್ತನ ಮನೆ ಹೊಕ್ಕ ಬಿಡುದಿಲ್ಲ ನಿನ್ನ ಬಿಟ್ಟರ ನಾ ಜಾತಿ ಮಗ ಅಲ್ಲ ತರ್ತನ ಮನೆ ಹೊಕ್ಕ ಬಿಡುದಿಲ್ಲ ನಿನ್ನ ಬಿಟ್ಟರ ನಾ ಜಾತಿ ಮಗ ಅಲ್ಲ ಯಾವ ಬರ್ತಾನ ಬರಲಿ ಅಂಜುವ ಮಗ ಅಲ್ಲ ಯಾವ ಬರ್ತಾನ ಬರಲಿ ಅಂಜುವ ಮಗ ಅಲ್ಲ ನಿನ್ನ ಬಿಟ್ಟ ಬ್ಯಾರೆ ಲಗ್ನ ಕಣ್ಣೆತ್ತಿ ನೋಡಲ್ಲ ಅರ್ಥನ ಮನೆ ಹೊಕ್ಕ ಬಿಡುವುದಿಲ್ಲ ನಿನ್ನ ಬಿಟ್ಟರ ನಾ ಜಾತಿ ಮಗ ಅಲ್ಲ ಥಂಡಿ ಥಂಡಿ ಹವಾದಾಗ ಕಿಂಡಿ ಕಿಂಡಿ ಜಂಪರ ಮಾಡಿದ ಫ್ಯಾಷನ್ ಥಂಡಿ ಥಂಡಿ ಹವಾದಾಗ ಕಿಂಡಿ ಕಿಂಡಿ ಜಂಪರ ಮಾಡಿದ ಫ್ಯಾಷನ್ ನಾಳೆದ ಹುಡುಗನ ಮುದುಕರಿಗೆಲ್ಲ ಕೊಟ್ಟಿದೆ ಚೆನ್ನ ನಾಳೆದ ಹುಡುಗನ ಮುದುಕರಿಗೆಲ್ಲ ಕೊಟ್ಟಿದೆ ಚೆನ್ನ 20 ಬಿಸಿಗಿಟ್ಟ 30 ಚಾಕಲೇಟ ಬರ್ತ ನಾವು ಅಣ್ಣ 20 ಬಿಸಿಗಿಟ್ಟ 30 ಚಾಕಲೇಟ ಬರ್ತ ನಾವು ಅಣ್ಣ ಆನೊಂದೊಂದು ಆನಿ ಆಟ ಆಡಿದ ಮ್ಯಾಗ ಬೇಕಾದ ನೀ ಸುಣ್ಣ ಆನೊಂದೊಂದು ಆನಿ ಆಟ ಆಡಿದ ಮ್ಯಾಗ ಬೇಕಾದ ನೀ ಸುಣ್ಣ ಚಿಕ್ಕ ಪಕ್ಕ ಹುಡುಗಿ ಪಕ್ಕ ನೋಡತಿ ಎತ್ತರ ನಿನ್ನ ತೌಲ ಚಿಕ್ಕ ಪಕ್ಕ ಹುಡುಗಿ ಮಕ್ಕ ನೋಡತಿ ಎತ್ತರ ನಿನ್ನ ತೌಲ ಮಂದ್ಯಾಗ ಸಿಗ್ನಲ್ ಮಂದ್ಯಾಗ ಟಿಂಪಲ್ ಯಾವಾಗ ಚಾಂಪಲ್ಲ ಮಂದ್ಯಾಗ ಸಿಗ್ನಲ್ ಮಂದ್ಯಾಗ ಟಿಂಪಲ್ ಯಾವಾಗ ಚಾಂಪಲ್ಲ ಚಂದುಳ್ಳ ಚೆಲುವ ನಿನ್ನ ಅಂದಳದ ಜ್ಞಾನೀನ ಬ್ರಹ್ಮ ಕಳಶಾದ ಸುರದ ನಂಬೆ ನಿನ್ನ ಕೊಡದೆ ಆಟ ಮಣ್ಣ ಹೊತ್ತಾದ ಮೇಲ ಗೊತ್ತಾಗದಂಗ ಮುತ್ತ ಕೊಡಲಿಲ್ಲ ಬಂದ ಹೊತ್ತಾದ ಮೇಲ ಗೊತ್ತಾಗದಂಗ ಮುತ್ತ ಕೊಡಲಿಲ್ಲ ಬಂದ ಗಿಡ್ಡಿ ಬಾರ ಮಡ್ಡಗ ಗಿಡ್ಡಿ ಬಾರ ಮಡ್ಡಗ ಚಾಪಿ ಹಾಕ ಬಡ್ಡಗ ನಾಡೋನು ನಾವು ಭಜನ ಗಿಡ್ಡಿ ಬಾರ ಮಡ್ಡಗ ಚಾಪಿ ಹಾಸ ಬಡ್ಡಗ ಮಾಡೋನು ನಾವು ಭಜನ ಗಿಡ್ಡಿ ಬಾರ ಮಡ್ಡಗ ಚಾಪಿ ಹಾಸ ಬಡ್ಡಗ ಮಾಡೋನು ನಾವು ಭಜನ ಕಡಿಮೆತ್ತ ಕೊರೋನಾ ಅಪನದ ಲಗ್ನ ನಿಮೋಳಿ ಸುತ್ತಿ ಸುತ್ತಿ ಕಣ್ಣಾಲಂಗೇನ ಮರುಗಬಾ ಮಾರಿ ತೋರ್ಸುಬಾ ಮರುಗಬಾ ಮಾರಿ ತೋರ್ಸುಬಾ ಕಸಿ ಕಪ್ಪದಾಗ ಸುರಗಿಪ್ಪದಾಗ ಅತಿತ್ತ ಸುತ್ತ ಮುತ್ತ ಕತ್ತಲಾದಾಗ ಜಾನಿ ಜಲಗಿ ಜಾನಿ ಮಾಡಿರ ಮಾಡಬೇಕು ನನಗ ಪ್ರೀತಿನ ಮಾಡಿರ ಮಾಡಬೇಕು ನನಗ ಪ್ರೀತಿನ ಇದ್ದೂರನ ಹುಡುಗಿನ ಮತ್ತೇನ ಮಾಯಿನ ಮಗನ ಇದ್ದೂರನ ಹುಡುಗಿನ ನೆನಪಿರುವಂಗ ಕಡಿತಾನ ಸಂಗೀತ ಬರುತ್ತನ ತೆಗಿಯ ಮನೆಯ ಗೇಟ ಸಂಗೀತ ಬರುತ್ತನ ತೆಗಿಯ ಮನೆಯ ಗೇಟ ನೀ ಆರುದ ಟೇಬಲೈಟ ಮಾಡೋಣ ಪಟ್ಟನಾಯ್ಟ ನೀ ಆರುದ ಟೇಬಲೈಟ ಮಾಡೋಣ ಪಟ್ಟನಾಯ್ಟ ತನಕ ವಾಟಾಡಿ ಆಗಬೇಕು ನಿನ್ನ ಸಾಟ ಸಂಜಿಗೆ ಬರುತ್ತನ ತೆಗಿಯ ಮನೆಯ ಗೇಟ ಸಂಜಿಗೆ ಬರುತ್ತನ ತೆಗಿಯ ಮನೆಯ
ಸರ್ಕೊಂತಿ ಏ ನಿಂದ್ರ ನಿಂದ್ರ ಎಲ್ಲಿಗೆ ಹೊಂಟಿ ನಾನ ಪಾಪ ಕಳ್ಕೊಂಡು ಪುಣ್ಯ ಪಡಿಯಾಕ ನೀರಾಗ ಮುಳುಗಿ ಬರಾಕ್ ಹೊಂಟೀನಿ. ಅಯ್ಯ ನಿನಗೆ ಯಾರು ಹೇಳಿದ್ರ ನೀರೊಳಗೆ ಮುಳುಗಿದ್ರ ಪಾಪ ತೊಯ್ತದ ಎಲ್ಲ ಸಾತಿಗಿದ್ವು ಅದೇ ಲೇ ಇವತ್ತೇನಾಯ್ತು ಗೊತ್ತಿಲ್ಲ ನಿನಗೆ? ಏನೈತಿ ಇವತ್ತು ಮಕರ ಸಂಕ್ರಮಣ ದಿನ ಐತಿ. ಅದಕ್ಕ ಪವಿತ್ರವಾದ ನೀರ ಜಳಕ ಮಾಡಿ ಪುಣ್ಯ ಪಡ್ಕೊಂಬರಕ್ ಹೊಂಟಿನ್ಲೇಪ್ಪ. ಹೌದೇನಾ? ಹೌದು, ಅದು ಪವಿತ್ರವಾದ ಜಾಗ ಎಲ್ಲಿ ಬರ್ತೈತಿ ಮಮ್ಮ? ಅದನ್ನ ತೋರಿಸ್ತೀನಿ, ಡನ್ ಐತಿ ಬರ್ತೀಯ? ಅಯ್ಯ ಏ ಮತ್ತ ನಿನ್ ಮೇನ್ ಹತ್ತು ಬಂದ್ರ ಮತ್ ನನಗೆ ಎಲ್ಲಿ ಮರು ಮಾಡಿ ದಬ್ಬಿ ಗಿಬ್ಬಿ ಅಂದ್ರೆ ನಾ ಎಲ್ಲಿ ಮಾಡ್ಬೇಕು? ಹೋದ್ರೆ ಹೋಗಿರ್ತಿ ಹೋಗಂದ್ ಹೋಗಿ ಅಂದ್ರ ಅಷ್ಟೇ. ಕುಬುಸ್ ಆಗೈತಿ ಅಂತ ಕೇಳಕತ್ತಾನ. ಆಗೈತಿ ನಿಂದ? ನಂದು ಆಗಿಲ್ಲ, ಮಾಡ್ಕೋತೀಯ ನನ್ನ ಜೊತೆ ಕೂಡಿ? ಕುಬುಸ ಮಾಡ್ಕೋತೀಯ? ಇನ್ನ ಭಾಳ ಟೈಮ್ ಬೇಕಾಗುತ್ತೆ. ಆಯ್ತು, ಒಂದು ಒಗದ್ ಬಿಡಿ. ಹೋಗದ್ ಬಿಡೋಣ. ಹಾ ಗಿಚ್ಚಿ ಗಿಲಿಗಿಲ್ಲ. ವಾಟಿಕ ಶಾಂಪು ಹಚ್ಚಿ ತೊಳೆದ ಎನ ಚಂದನಾರ ತವ ಕೂದಲ ನಾ ಬರ್ತೇನಂತ ತೆರೆದಿಟ್ಟಿರ್ತಾಳ ಅವರ ಮನೆಯ ಬಾಗಿಲ. ಕೆಂಪನ ಹೆಣ್ಣಾಕಿ ನೆಂಪಿಗೆ ಬರುವಾಗಿ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಕಿ. ನಾನು ಕಡ್ತಕ್ಕೆ ಆಯ್ತು ಹೋಗಂಬ. ಮೀಸ್ ಬಂದವ, ನಿಮಗೆ ಮೀಸ್ ಬಂದವ ಬಂದ ಮೀಸಿ ತೋರ ನೋಡಕತ್ತಾರ ಕಾಣಕತ್ತಲ್ಲ. ನಿನಗಲ್ಲ ನನಗೆ ಬಂದ ಕೇಳಕತ್ತಾನ. ಒತ್ತ ಹೊಂಡುತನ ಒಟ್ಟ ಮನಿಗಿಸಿಲ್ಲ ಮೀನಿನ ಕಣ್ಣಾಕಿ ಬಾಳ ನಾಜೂಕ ಹೆಣ್ಣಾಕಿ ಬಾಳ ನಾಜೂಕ ಹೆಣ್ಣಾಕಿ. ಒತ್ತ ಹೊಂಡುತನ ಒಟ್ಟ ಮನಿಗಿಸಿಲ್ಲ ಮೀನಿನ ಕಣ್ಣಾಕಿ ಬಾಳ ನಾಜೂಕ ಹೆಣ್ಣಾಕಿ ಬಾಳ ನಾಜೂಕ ಹೆಣ್ಣಾಕಿ. ಅವರಪ್ಪಗಾಕಿ ಒಬ್ಬಾಕಿ ಮಗಳ ನನ್ನ ಪ್ರೀತಗಾಕಿ ರತ್ನಧಾರ. ಅವರಪ್ಪಗಾಕಿ ಒಬ್ಬಾಕಿ ಮಗಳ ನನ್ನ ಪ್ರೀತಗಾಕಿ ರತ್ನಧಾರ. ಮೌನ ಒಂದು ಮಾಯೆ
ಕುರುಪಿ ಹಿಡ್ದ ನಿಂತಾರ ಕಡಿಯಕ ತಡದ ಹುಡುಗೋಲ ಕುರುಪಿ ಹಿಡ್ದ ನಿಂತಾರ ಕಡಿಯಕ ತಡದ ಏನಂತ ಬರಲ ಗೆಳತಿ ನಿಮ್ಮ ಓಣಿ ಹಾದಿ ಹಿಡ್ದ ಒಳ್ಳನ ತಾಳಿ ನೋಡಿ ಬಾಳೆ ಮಾಡ ಗಂಡನ ಜೋಡಿ ಒಳ್ಳನ ತಾಳಿ ನೋಡಿ ಬಾಳೆ ಮಾಡ ಗಂಡನ ಜೋಡಿ ನನ್ನ ನೆನಪ ಅನ್ನೋದೆಲ್ಲ ಗಾಳಿಗೆ ತೋರಿ ಈ ಅಣ್ಣ ಹೋದರು ತಮ್ಮ ಸಿಗತನ ಸಂಶಯ ಪಡಬೇಡ್ರು ನಾವು ಮಾಡಂಗ ಮಾಡ್ರಿ ನಾವು ಮಾಡಂಗ ಮಾಡ್ರಿ ಈ ಅಣ್ಣ ಹೋದರು ತಮ್ಮ ಸಿಗತನ ಸಂಶಯ ಪಡಬೇಡ್ರು ನಾವು ಮಾಡಂಗ ಮಾಡ್ರಿ ನಾವು ಮಾಡಂಗ ಮಾಡ್ರಿ ರಾಜ್ಯ ಬಾಬಾ ನಿನ್ನ ವಾಟ್ಸಪ್ ಬ್ಲಾಕ್ ಆಗ್ಲಿ ನಿನ್ನ ಇನ್ಸ್ಟಾ ಹಾಕಾಗ್ಲಿ ನಿನ್ನ ವಾಟ್ಸಪ್ ಬ್ಲಾಕ್ ಆಗ್ಲಿ ನಿನ್ನ ಇನ್ಸ್ಟಾ ಹಾಕಾಗ್ಲಿ ಬಾಳ್ ಮನೆ ಇದ್ದಾಗ ಮಳೆ ಬಂದ ನಿನ್ನ ಮೇಕಪ್ ಹಾಳಾಗ್ಲಿ ಬಾಳ್ ಮನೆ ಇದ್ದಾಗ ಮಳೆ ಬಂದ ನಿನ್ನ ಮೇಕಪ್ ಹಾಳಾಗ್ಲಿ ಅನ್ನ ಅಂದಾಳು ಮನಸ್ಸಿನ ಆಸೆ ಕೊಂದಾಳು ಅನ್ನ ಅಂದಾಳು ಮನಸ್ಸಿನ ಆಸೆ ಕೊಂದಾಳು ಅಕ್ಕವಾದರ ತಂಗಿ ಸಿಗುತ್ತಾಳೋ ಡೌಟನ್ನ ಪಡಬಾರ್ದು ನಾವು ಮಾಡಂಗ ಮಾಡಿ ಅಕ್ಕವಾದರ ತಂಗಿ ಸಿಗುತ್ತಾಳೋ ಡೌಟನ್ನ ಪಡಬಾರ್ದು ನಾವು ಮಾಡಂಗ ಮಾಡಿ ಆಯ್ತು ಈಗ ನಡಿ ಹೋಗಮತ್ತ ನೋಡ್ರಿ ಚಿಲ್ಲರ ಹುಡುಗಂತ ಮೊದಲ ಗೊತ್ತಿದ್ರ ಚಿಮ್ಮಡಗಾಗಿ ನಿನ್ನ ಕೊಡುತ್ತಿದ್ದ ಚವರ್ಪದಾನಂದಾರ ಗುಂಪಿನಾಗ ನಿನ್ನ ಮರ್ತ ಬಿಡುತ್ತಿದ್ದ ಎಲ್ಲ ಮರತನ ಅರತಂಗ ಇರತನ ನೆನಪ ಆದರ ಒಳ ಒಳಗ ಮರತನ ಒಮ್ಮೆ ಹಾಡಿದ್ದು ಹಾಡ್ತೇನೆ ಅದ ಬರೋದಿಲ್ಲ ಅದ ಬರೋದಿಲ್ಲ ಹೋಗುಲಮ್ಮ ತಣ್ಯಾರ ರೌಡಿ ರಾಜ ನೋಡು ಛತ್ರಿ ಆ ಸುಂದ್ರ ಕೈ ಸಿಗಲಿಲ್ರಿ ಅಪ್ಪ ಕತ್ತಿ ನನ್ನ ಮಕ್ಕಳ ಉಣ್ಣಂದ್ರೆ ಉಣ್ತೀರಿ ಕಂಡ ಕಡಿತೀರಿ ತಿಂತೀರಿ ಹೊಡಿತೀರಿ ಅನ್ತೀರಿ ಅವನೊಂದು ಅವ ಒಬ್ಬ ಇರಾಮ ಅವ ಒಂದು ಆಳೆ ಎತ್ತು ಹಾಕೊಂಡ್ಬರಕ್ಕಾಗೋದಿಲ್ಲ ಇಲ್ಲೇ ನಿಮಗ भवती भिक्षांदेहि भवती भिक्षांदेहि भवती भिक्षांदेहि ಯಾರದು ಯಾರಪ್ಪ ನೀನು ನಾನು ಕಾಶಿಯಿಂದ ಬಂದ ಮಹಾಸ್ವಾಮಿಗಳು. ಸ್ವಾಮಿಗಳೇ ಇಲ್ಲಿಗೆ ಬಂದ ಕಾರಣ ಕಾದಿ ತೊಟ್ಟ ನಿಮಗೆ ಅಂತೂ ತಿಳಿಯಬೇಕು ಈ ಕಾವ್ಯ ಮಹಿಮೆ. ಈ ಎಲ್ಲ ಕೆಲಸವನ್ನು ಖ್ಯಾತಿಯಿಂದ ಮಾಡುತ್ತಾ ಬಂದ ನೀವು ಈ ಜ್ಯೋತಿ ಎನ್ನುವ ಹೆಣ್ಣು ಮಾತ್ರ ಬಾಕಿ ಉಳಿದಿದೆ ಅಲ್ಲವೇ? ಏನ್ ಸ್ವಾಮಿಗಳೇ ಎಂಥ ಇದು ನನ್ನ ಮನಸ್ಸಿನಲ್ಲಿರ್ತಕ್ಕಂಥದ್ದು ಎಲ್ಲ ಹೇಳ್ತಾ ಇದ್ದೀರಲ್ಲ. ಬನ್ನಿ ಇರಲಿ ಇರಲಿ ಸ್ವಾಮಿಗಳೇ, ನಮ್ಮ ಅಣ್ಣವರು ಹೇಳ್ತಿದ್ದಾರೆ ಅಂದ್ಮೇಲೆ ಕುಳಿತುಕೊಳ್ಳಿ, ನಡೀರಿ, ಬನ್ನಿ ಕುಳಿತುಕೊಳ್ಳಿ.
ಇದನ್ನು ತೆಗೆದುಕೊಳ್ಳುವ ಅಭ್ಯಾಸವಿದೆಯಾ ನಿಮಗೆ? ತೆಗೆದುಕೊಳ್ಳದ ಅಭ್ಯಾಸವಿದೆ, ಆದರೆ ಲಿಮಿಟೆಡ್ ಓನ್ಲಿ. ನೀವು ತೆಗೆದುಕೊಳ್ತೀರಿ ಏನು? ನಾವು ತೆಗೆದುಕೊಳ್ಳುವುದಿಲ್ಲ, ಆದರೆ ನಿಮ್ಮಂತಹ ಪ್ರಶ್ನೆ ಕೇಳುವಂತ ಭಕ್ತರಿಗೆ ಇದನ್ನು ಹಾಕಿದರೆ ಧೈರ್ಯದಿಂದ ಅವರಿಗೆ ಪ್ರಶ್ನೆ ಹೇಳಲು ಧೈರ್ಯ ಬರುತ್ತದೆ. ಸ್ವಾಮಿಗಳ ಒಳ್ಳೇದಾಯ್ತ್ರಿ, ಹಾಕ್ರಿ ಹಂಗಾರ. ಏ ಛತ್ರಿ, ಎಣ್ಣೆ ಪಾರ್ಟಿ ಇದೆವು. ಯಾಕ್ರಿ ಸೌಕರ? ಎಣ್ಣೆ ಪಾರ್ಟಿ ಇದೆಯೋ ಗೊತ್ತಾಗಲ್ಲ. ಅಷ್ಟ ಛತ್ರಿ ಅಂದ್ರೆ ಹೆಂಗೆ? ಆಯ್ತು ಸರ್ಕಾರ ಸೊನ್ನಿ ಮಾಡಿದ ಆಯ್ತ್ರಿ ಆಗ್ತಾ ಇರಬೇಕು. ಆಯ್ತ್ರಿ ಗೌಡ್ರ, ಈಗ ಫೋನ್ ಹಚ್ತೀನಿ ನೋಡ್ರಿ, ಬರ್ತಾಳ. ಹಲೋ ಬಾರ್ವ ಬಾಬಾ, ನಮ್ಮ ಗೌಡ್ರ ಉರುಪಿಗೆ ಬಿದ್ದಾರ, ಜಾಡಿಸ್ಬಿಡ್ಬಾ ಇನ್ನೊಮ್ಮೆ.
ನಿಮಗೆ ಬೇಕಾದ ಜ್ಯೋತಿಯನ್ನು ಇಲ್ಲಿಗೆ ಬರುವಂತ ಮಾಡಲಿ. ಏ ಬುಕ್ಕ ಸ್ವಾಮಿ, ನಾನು ಹೇಳಿದ್ದು ನೀನು ಕೇಳಿದ್ರೆ, ನನ್ನ ಸಾಧನೆ ನೀನು ಕೇಳಿದ್ರೆ ಇಲ್ಲಿಂದ ಹೊರಟು ಹೋಗ್ಬಿಡ್ತೀಯ. ನನ್ನ ಜ್ಯೋತಿನ 20 ಗಂಟೆ ತರ ಇನ್ನು ಬರೋ ತರ ಮಾಡಿದ. ನಾನು ಬುಕ್ಕ ಸ್ವಾಮಿ ಅಲ್ಲ, ನಿಮ್ಮಂತವರಿಗೆ ಒದ್ದು ಬುದ್ಧಿ ಕಲಿಸಲು ಬಂದ. ಏ ಸ್ವಾಮಿ, ನಮ್ಮ ಅಣ್ಣ ನಮ್ಮ ಸಾಹಸ ಕೇಳಿದರೆ ಬೆಚ್ಚ ಮಗನೇ. ನಿನ್ನ ಸೋದರ ಮಾವನ ಮಗನನ್ನು ಕೊಂದಿದ್ದು ನಮ್ಮ ಅಣ್ಣನೇ. ಆ ಜ್ಯೋತಿಯನ್ನು ಹೊರಗೆ ಹಾಕಿದ್ದು ನಮ್ಮ ಅಣ್ಣಿಂದನೇ. ಈ ಎಲ್ಲ ಸರ್ವ ಕಾರ್ಯಕ್ಕೂ ನಮ್ಮ ಅಣ್ಣನೇ ಕಾರಣ. ಅಷ್ಟೇ ಅಲ್ಲ, ಆ ಸುಂದರನೇ ಮೊದಲೇ ಹೇಳ್ತಿದ್ದಳಲ್ಲ, ಅವನು ಒನ್ನೆ ಪ್ರವೇಶನಾಗ ಮಾಡಿದ ನಾನೇ. ಕೊನೆಗೆ ಅವರ ಆಸ್ತಿಯನ್ನು ನಮ್ಮ ಕೈ ತೆಕ್ಕೆ ತಗೊಂಡು ಸಂಬಳ. ಅರಣ್ಯ ಸಂಪತ್ತು ಅಷ್ಟೇ ಅಲ್ಲದೆ ಅರಣ್ಯಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು, ಆನೆ, ಎಲ್ಲಾ ದಂಧನು ನಮ್ಮ ಅಣ್ಣನ ಮಾಡಿದ್ದು ಸಂಬಳ. ಇದೆಲ್ಲ ಹೇಳಿ ಅರಣ್ಯದಂತ, ಆನೆದಂತ, ಅರಣ್ಯ, ಮರಳುಗಾರಿಕೆ, 2 ನಂಬರ್ ದಂತ ಎಲ್ಲ ನನ್ನಿಂದನೇ ನಡೆಯೋದು. ಹಿಂಗೆಲ್ಲ ಆಡಕ ಅವಕಾಶ ಕೊಟ್ಟಿದ್ದ ಇವ್ರಿಗೆಲ್ಲ ನಾನೇ, ಇವ್ರ ಹಿಂದಿರೋದು ನಾನೇ. ಅಷ್ಟೆಲ್ಲ ಪ್ಲಾನ್ ಮಾಡಿದವ ನಾನ ರೀ. ಇಲ್ಲಿವರೆಗೂ ಏನು ಕೊಳೆಗಳು ನಡೆದವಲ್ಲ ಅವನು ಮಾಡಿದವ ನಾವನೇ ಸಮಗಳೇ. ಈಗ ಎಚ್ಚರಾದಿರ ನೀವು ನಿಶೆಯಿಂದ. ಏನ್ರಿ ನಿಶೆ ಸ್ವಾಮಿಗಳ? ಹಾಗಾದರೆ ಈ ಊರಿನ ಹೊಸ ರಚಿತಾ ಪ್ಯಾಲೇಸ್ ಒಂದು ನಂಬರ್ ರೂಮಿನಲ್ಲಿ ಸುಂದರ ಮಲಗಿದ್ದಾನೆ. ಅವನನ್ನು ಕರೆದುಕೊಂಡು ಸೈಟ್ ತಗೊಳ್ರಿ. ಈಗ ನಿಮಗೆ ಬೇಕಾದ ಜ್ಯೋತಿಯನ್ನು ಇಲ್ಲಿಗೆ ಬರುವಂತೆ ಮಾಡುತ್ತೇನೆ. ಅಷ್ಟು ಮಾಡಿಬಿಡ್ರಿ ಸಮಗಳ. ಏ ಛತ್ರಿ, ಈಗಲೇ ಆ ಸಂಖ್ಯೆನಿಗೆ ಏನನ್ನು ಕೊಟ್ಟು ಕಳಿಸಿ. ಆತ್ರಿ ಅಪ್ಪ, ಸುಂದರ್ ಎಳ್ಕೊಂಬರ್ಲಿ. ಆಯ್ತ್ರಿ ಅಪ್ಪ, ಕರ್ಕೊಂಬರ್ತ ನೋಡ್ರಿ. ಈಗ ಅಣ್ಣ ಬಂದು ಬಿಡ್ತೇ ನೋಡಣ್ಣ ಬೇಟೆ. ಏ ಬೇಗ ಕಟ್ಟಿ ಹಾಕಲಿ ಅವನ ಕಂಬಕ್ಕೆ. ಜಯರಾಜ್, ಹೀಗೇಕೆ ಮೋಸದಿಂದ ನನ್ನನ್ನು ಕಟ್ಟಿ ಹಾಕುವ್ರಿ? ಯಾಕೆ ಗೊತ್ತಿಲ್ವಾ ನಿನಗೆ? ನಾಗರ ಹಾವಿನ ಹೆಡೆ ತುಳಿದು ನೀನು ಬದುಕಬೇಕೆಂದು ಬಂದಿರುವೆಯಾ? ನಿನಗೆ ಬದುಕಲು ಬಿಡುವುದಿಲ್ಲ. ಸುಮ್ಮನೆ ನೀನು ನಿನ್ನ ಆಸ್ತಿ ಪತ್ರಕ್ಕೆ, ಆಯಿಲ್ ಮಿಲ್ ಆಸ್ತಿ ಪತ್ರಕ್ಕೆ ಸಹಿ ಹಾಕಿ ಬಿಡು. ಇರ್ಲಿಲ್ಲ ಅಂದ್ರೆ ನಿನ್ನ ತೆಗೆದು ಬಿಡ್ತೀವಿ. ಮಿಸ್ಟರ್ ಜಯರಾಜ್, ಈ ನಿನ್ನ ಮೋಸದ ಕುತಂತ್ರಕ್ಕೆ ಬಗ್ಗುವನಲ್ಲ ಈ ಸುಂದರ. ಈ ನಿನ್ನ 1 ಗುಂಡೇಟಕ್ಕೆ 10 ಗುಂಡೇಟು ಹೊಡೆದರೂ ನಡಗಲಾರದು ಈ ಗಂಡದೇ ಸುಂದರನ ದೇಹ. ಸುಂದರ್, ಸುಮ್ಮನೆ ಯಾಕೆ ಚೀರಾಡಿ ಗಂಟ ಹಲ್ಕೊಡ್ತಿದ್ಯಾ? ಸುಮ್ಮನೆ ನಮ್ಮ ಅಣ್ಣ ಹೇಳಿದ ಹಾಗೆ ಕೇಳಿಬಿಡು.
ಲೋ ಮೋಸಗಾರ ಶರತ್, ನೋಡು, ಈ ಗೆಳೆಯನೊಂದು ನಂಬಿ ನನ್ನ ಮನೆಗೆ ಬಂದು ನನ್ನ ಬಾಳನ್ನ ಹಾಳು ಮಾಡಿದ ಕಾಮುಕ ನೀನು. ನೋಡು, ಆ ನನ್ನ ಮನೆಯ ನಂದ ದೀಪ ಜ್ಯೋತಿ ಬೆಳಗಿಸುವಂತ ಆ ನನ್ನ ಮಗನನ್ನು ಕೊಂದು ಹಾಕಿದ ಮಹಾ ಕಟುಕರು ನೀವು. ನೋಡಿ, ಈ ರೀತಿ ನನ್ನನ್ನು ಕಟ್ಟಿ ಆಸ್ತಿ ಕೇಳುತ್ತಿರಲ್ಲ, ಇದನ್ನು ಯಾರು ಮಾಡುತ್ತಾರೆ? ಕೈಯಲ್ಲಿ ಬಳೆ ತೊಟ್ಟ ಒಂದು ಹೆಂಗಸು ಮಾಡುತ್ತಾಳೆ. ನಿಮ್ಮಲ್ಲಿ ಗಂಡಸ್ತನವಿದ್ದರೆ ನನ್ನನ್ನು ಬಿಚ್ಚಿ ಕೇಳಿ ನನ್ನ ಆಸ್ತಿಯನ್ನು. ನೋಡಿ, ಒಂದು ವೇಳೆ ಈ ರೀತಿ ಕಟ್ಟಿ ಹೊಡೆದು ಬಡಿದರೂ ಕೂಡ ನಾನು ಗಂಡಸನಾಗಿ ಸಾಹಿತ್ಯನ ವಿನಃ ನಿಮಗೆ ನನ್ನ ಆಸ್ತಿಯನ್ನು ಎಂದು ಬಿಟ್ಟು ಕೊಡುವುದಿಲ್ಲ. ಇದು ಎಚ್ಚರ. ಲೇ ಸುಂದರ್, ಅಂದು ಆ ಜೈಲಿನಲ್ಲಿ ತುಂಡು ಬಟ್ಟೆಯಲ್ಲಿ ಬಿದ್ದಾಗ ನನ್ನ ಮನೆಯಾಳು ಆ ಸಂಜ್ಞಾನನ್ನು ಆ ಜೈಲಿನಲ್ಲಿ ಹಾಕಿ ನಿನ್ನನ್ನು ನಿರಪರಾಧಿ ಅಂತ ಕರೆದುಕೊಂಡು ಬಂದಿದ್ದೆ. ಏನಕ್ಕಂತ ಗೊತ್ತಾ ನಿನಗೆ? ನಿನ್ನನ್ನ ಜೀವದಿಂದ ಉಳಿಸುವುದು ಬೇಡ. ಅಣ್ಣ, ಕೊಂದು ಹಾಕ್ಬಿಡು ಅವನನ್ನ. ಶರತ್, ಅನ್ಯಾಯವಾಗಿ ನನ್ನ ಆಸ್ತಿ ಆಭರಣಗಳೆಲ್ಲ ದೋಚಿಕೊಂಡು ಮತ್ತೆ ನನ್ನ ಅಣ್ಣನನ್ನು ಕಟ್ಟಿ ಕೊಲ್ಲಲಿಕ್ಕೆ ನಿಂತಿರುವೆ ಆ ಮಗನೇ. ಛತ್ರಿ, ಇಲ್ಲಿವರೆಗೂ ಮಾಡಬಾರ್ದ ಏಸಿ ಕೆಲಸವನ್ನು ಮಾಡಿ ಮತ್ತೆ ನನ್ನ ಅಣ್ಣನ್ನು ಕಟ್ಟಿ ಹಾಕಿರುವೆ ಆ ಮಗನೇ. ಜಯರಾಜ್, ಎಲ್ಲಿದ್ದಾನೆ ಆ ಚಾಂಡಾಲ ಜಯರಾಜ್? ಇಲ್ಲಿ ಇದ್ದೇನೆ ಮಿಸ್ಟರ್ ಹುಲಿಯ. ಈಗ ಬರೀ ಮಿಸ್ಟರ್ ಅಲ್ಲ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಲೇ ಜಯರಾಜ್, ಮೋಸದಿಂದ ನನ್ನ ಅಣ್ಣನಿಗೆ ನೌಕರಿ ಕೊಡಿಸ್ತೀನಿ ಎಂದು ಆಸೆ ಹಚ್ಚಿ ಅವನಿಂದ ಆಸ್ತಿಯನ್ನು ಎತ್ತಿ ಹಾಕಿಕೊಂಡು ಹೀಗೆ ಮತ್ತೆ ಅವನ ಕಟ್ಟಿ ಹಾಕಿರುವ ಆ ಮಗನೇ. ಹೇಳ್ತೀಯೋ ಇಲ್ಲ ಸಾಯಿಸ್ಬಿಡ್ಲೋ? ಏನು ಇಲ್ಲಿ ಈ ಕ್ಷೇತ್ರಕ್ಕಿರೋದು ನಾನು MLA, ನೀನ್ ಯಾರೇ ನನ್ನ ಕೇಳೋದಕ್ಕೆ? ನೋಡು ಹುಲಿಯ, ಸುಮ್ಮನೆ ಹೋಗ್ತಾ ಇರು. ಇಲ್ಲಿ ಹೊರಟು ಹೋಗಲು ಬಂದಿಲ್ಲ ಜಯರಾಜ್. ಈ ಮಾಡಿದ ಏಷ ಕೃತ್ಯವನ್ನು ಈ ಸಮಾಜಕ್ಕೆ ತೋರಿಸಿ ನಿನ್ನನ್ನು ಒತ್ತು ಲಾಕಪ್ಗೆ ಹಾಕಿ ಸೇರ್ಸಲಕ್ಕೆ ಬಂದಿರುವೆ ಮಗನೇ. ಸರ್ಕಲ್ ಇನ್ಸ್ಪೆಕ್ಟರ್, ಅನ್ಯಾಯವಾಗಿ ನನ್ನ ತಮ್ಮ ಶರತ್ ನನ್ನ ಕೊಲೆ ಮಾಡಿದೆ, ಅಲ್ಲದೆ ಆ ಛತ್ರಿನೂ ಕೊಲೆ ಮಾಡಿದೆ. ಈಗ ನೀನು ನನ್ನನ್ನು ಕೊಲೆ ಮಾಡಲಿಕ್ಕೆ ಬಂದಿದ್ದೇನಲ್ಲ ಮಗಳೇ? ಹಾಗೇನಾದ್ರೂ ಆಗಿದ್ದೆ ಕರೆ ಆದ್ರೆ ನಿನ್ನ ಬಟ್ಟೆ ಬೆಚ್ಚಿ ಮತ್ತೆ ಬೀದಿ ಬೀದಿ ತಿರುಗೋ ತರ ಮಾಡ್ತೇನೆ. ಎಲ್ಲದಕ್ಕೂ ಸಿದ್ಧರಾಗಿ ನೋಡೇ ಬಂದಿರುವೆ ಮಗನೇ. ನೀ ಮಾಡಿದ ಕೆಲಸ ಒಂದೇ ಎರಡೇ. ಆ ಜ್ಯೋತಿಯನ್ನು ನಿನ್ನ ತಮ್ಮನ ಕೈ ಹಿಡಿಸೋ ಸಲುವಾಗಿ ಅವಳ ತಂದೆ ತಾಯಿ ಅಣ್ಣಂದಿರೆಲ್ಲ ಕೊಲೆ ಮಾಡಿಸಿದ ಪಾಪಿ ನೀನು. ಎಷ್ಟೋ ಹೆಣ್ಣು ಮಕ್ಕಳು ಗರ್ತಿಯಾಗಿ ಬಾಳಬೇಕಾದರು ಅವರ ಶೀಲವನ್ನೇ ಹಾಳಿ ಮಾಡಿಸಿದ ಮನೆ ಮೂರ್ಖ ನೀನು. ಇದು
ಇದನ್ನೆಲ್ಲ ನೋಡಿ ಬಂದ್ರೆ ಮಗನೇ ನಿನ್ನನ್ನು 10 ಲಾಕಕ್ಕೆ ಹಾಕಲು. ಕೂಲ್ ಡೌನ್ ಹುಲಿಯ, ಕೂಲ್ ಡೌನ್. ಇಷ್ಟೆಲ್ಲ ಕಥೆ ಪುರಾಣ ಎಲ್ಲ ಬಿಸ್ತಿಯಲ್ಲ, ಎಲ್ಲಿದೆ ನಿನ್ನ ಹತ್ರ ಸಾಕ್ಷಿ? ಇದಕ್ಕೆ ಸಾಕ್ಷಿ ನಾನಿದ್ದೇನೆ. ಏನೇ ಕಪಟ ಸನ್ಯಾಸಿ? ನಾನು ಕಪಟ ಸನ್ಯಾಸಿ ಅಲ್ಲ, ನಿಮ್ಮಂತವರನ್ನು ಒತ್ತು ಬುದ್ಧಿ ಕಲಿಸಲು ಬಂದಿರುವ ನಾನೊಬ್ಬ CBI ಆಫೀಸರ್ ರಾಜು. ಏನು? ಮೊದಲು ಅರೆಸ್ಟ್ ಮಾಡಿ ಇವನನ್ನು, ಈಗ ಕೋರ್ಟಿನಲ್ಲಿಯೇ ತಿಳಿಯಲಿ ಇವನ ಕಪಟ ರಾಜಕೀಯ. ಪೇಶಿ ಎಳೆದುಕೊಂಡು ನಡೆಯಿರಿ. ತಮ್ಮ ಹುಲಿಯ, ನನ್ನ ಸ್ವಾರ್ಥಕ್ಕಾಗಿ ನಾನು ರಾಜಕಾರಣಿಗಳ ಬೆನ್ನ ಹತ್ತಿ ಒಡ ಹುಟ್ಟಿದ ಸಹೋದರ ಎಂಬ ಸಂಬಂಧವನ್ನು ಹರಿದು ಹಾಕಿ ಇದ್ದ ಆಸ್ತಿ ನಿನ್ನಿಂದ ಮೋಸದಿಂದ ನಾನು ಬರೆಸಿಕೊಂಡು ನಿನ್ನನ್ನು ಬೀದಿಗೆ ತಳ್ಳಿದೆ. ನೋಡಪ್ಪ, ನನ್ನದು ಸರ್ವತ ತಪ್ಪಾಯ್ತು. ಈ ನಿನ್ನ ಒಡ ಹುಟ್ಟಿದ ಅಣ್ಣ ಕೈ ಬಿಟ್ಟರು, ಆ ದೇವರು ನಿನ್ನನ್ನು ಕೈ ಬಿಡಲಿಲ್ಲ. ನೋಡು, ಸತ್ಯಕ್ಕೆ ಸಾವಿಲ್ಲ, ಶರಣರಿಗೆ ಮಾನವೇ ಮಾನವೀಯ ಊಟ ಎನ್ನುವ ಹಾಗೆ ನೋಡಿ, ಈ ನಿನ್ನ ಗುಣಕ್ಕೆ ತಕ್ಕಂತೆ ಆ ಮುಕ್ತಿನಾಥೇಶ್ವರ ನಿನಗೆ ಒಳ್ಳೆ ನೌಕರಿಯನ್ನು ಕೊಟ್ಟ. ಮತ್ತೆ ಈ ನಮ್ಮ ಮನೆತನವನ್ನು ಒಡೆದು ಸರ್ವನಾಶ ಮಾಡಿದ ಆ ದುಷ್ಟರನ್ನು ರಕ್ತದೊಕ್ಕಳೆ ಆಡಿಕೊಂಡಿದೆ. ಹಾ ನೋಡು ರಾಜೇಶ್, ನಿನ್ನ ಮೇಲೆ ಅನ್ಯಾಯವಾಗಿ ನಾನು ಮೇಲಿಂದ ಮೇಲೆ ಕಷ್ಟವನ್ನು ಕೊಟ್ಟೆ. ಅದು ಅಲ್ಲದೆ ತಾಯಿ ಮಗಳಂತಿರುವವರ ಮೇಲೆ ನೀನು ಒಡ ಹುಟ್ಟಿದ ಸಂಬಂಧರಿದ್ದಲ್ಲಿ ನಿಮಗೆ ಹಾದರದ ಅಪವಾದವನ್ನು ಹೊರಿಸಿ ಅನ್ಯಾಯವಾಗಿ ನಿನ್ನ ಹೊಡೆದು ಬಿಡದು ಮನೆ ಬಿಟ್ಟು ಹೊರಗೆ ಹಾಕಿದೆ. ನೋಡಿ, ಸರ್ವತಾ ತಪ್ಪಾಯ್ತು ರಾಜೇಶ್, ನನ್ನದು ಸರ್ವತಾ ತಪ್ಪಾಯ್ತು. ಆಯ್ತಣ್ಣ, ನೀವುನೆಲ್ಲ ಒಳ್ಳೆ ಕೆಲಸವನ್ನು ನೋಡಿ ಈ ಸಮಾಜ ರಾಜುವಿನ ಕೊಂಡೋಡಂತ ಆಗಲಿ ಅಣ್ಣ, ಕೊಂಡಾಡುವಂತೆ ಆಗಲಿ. ಆಯ್ತು, ಬನ್ನಿ ಹೋಗೋಣ. ಈ ಒಡೆದ ಮನೆ ಮತ್ತೆ ಒಂದು ಗುಡಿಸಿದ ಮುಕ್ತಿನಾಥನಿಗೆ ನಾವೆಲ್ಲರೂ ಮಂಗಲ ಪಾಡೋಣ. ಜಯ ಜಯ ಗುರುವರ ಕರುಣ